Hi everybody. Purpose of making this video is to make the 5th standard students to score more easily. ಅಂದರೆ ಈ ವಿಡಿಯೋನ ತಮ್ಮನೇಲಿ ನೋಡಿದ್ರೇ ಗೊತ್ತಾಗುತ್ತೆ, ತುಂಬ ಏನು ಕಷ್ಟ ಇಲ್ಲ. 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು ಅದರಲ್ಲೂ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಪೇಪರ್ ಯಾರು ಸಾಲ್ವ್ ಮಾಡಬೇಕಿದೆ, ಎಕ್ಸಾಮ್ ಬರೆಯೋರಿದ್ದಾರೆ, ಅವರು ಯಾವುದೇ ಲೆವೆಲ್ನಲ್ಲಿದ್ದರೂ ಕೂಡ ಈಗಿನ ಕಲಿಕೆ ಲೆವೆಲ್ನಲ್ಲಿ ನಾವು ಇಲ್ಲಿ ಸಜೆಸ್ಟ್ ಮಾಡಿರುವಂಥ ಪೇಜ್ ನಂಬರ್ಸ್ ಏನಿದೆ 5th ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನ ಪೇಜಸ್ಸು, ಅವುಗಳನ್ನು ಒಂದು ಸಾರಿ ಫೋಕಸ್ ಮಾಡ್ಕೊಂಡು ಬಂದರೆ ಖಂಡಿತವಾಗ್ಲೂ ಕೂಡ ಜಾಸ್ತಿ ಸ್ಕೋರನ್ನು ಮಾಡ್ಕೋಬಹುದು. ಹಾಗಾಗಿ ಬರೀ ಮಾಡೆಲ್ ಪೇಪರ್ಸನ್ನು ನೇರವಾಗಿ ಆನ್ಸರ್ ಕೊಟ್ಕೊಂಡು ಹೋಗೋದ್ರಿಂದ ಮಕ್ಕಳಿಗೆ ಅಷ್ಟೊಂದು ಅನುಕೂಲವಾಗಲ್ಲ. ಅದಕ್ಕಿಂತ ಮುಖ್ಯವಾಗಿ ನಾವು ಮಾಡಲೇಬೇಕಾದಂಥ ಪ್ರಿಪರೇಷನ್ ಏನು, ನಮ್ಮ ಆಲ್ರೆಡಿ ಏನು ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಟೀಚ್ ಮಾಡಿದ್ದೀವಿ ಅಥವಾ ಕಲಿಕೆಯನ್ನು ಉಂಟು ಮಾಡಿದ್ದೀವಿ, ಕಾಂಪಿಟೆನ್ಸಸ್ ಏನೇನೆಲ್ಲವನ್ನು ಮಕ್ಕಳು ಗೇನ್ ಮಾಡ್ಕೊಂಡಿವೆ ಅದನ್ನು ಇನ್ನೇನು ಸಾರಿ ನೀಟಾಗಿ ಗ್ಲಾನ್ಸ್ ಮಾಡ್ಕೊಂಡು ಬಂದದ್ದೇ ಆದರೆ ಕ್ವಶನ್ ಪೇಪರನ್ನು ಯಾವುದೇ ಕ್ವಶನ್ ಬಂದರೂ ಕೂಡ ಮಕ್ಕಳು ಈಸಿಯಾಗಿ ಸಾಲ್ವ್ ಮಾಡಬಹುದು ಅಂತಕ್ಕಂಥದ್ದು ಈ ವಿಡಿಯೋ ಮಾಡುವಂಥ ಉದ್ದೇಶ. ಹಾಗಾಗಿ ನಾವು ಈ ವಿಡಿಯೋದಲ್ಲಿ ಮಕ್ಕಳಿಗೆ ಮುಖ್ಯವಾಗಿ ಹೇಳಲಿಕ್ಕೆ ಬಯಸುವಂಥದ್ದು ಏನಪ್ಪ ಅಂದರೆ, ಫ್ರಂಟ್ ಪೇಜಲ್ಲಿ ಆ್ಯಸ್ ಯೂಸ್ವಲ್ ಅಷ್ಟೊಂದು ತಲೆಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಅವ್ರು ಮಾಡಬೇಕಾದ್ದು ಅಟೆಂಡ್ ಮಾಡಬೇಕಾಗಿರ್ತಕ್ಕಂಥ ಕಾಲಮ್ಸ್ ಅಂದರೆ 3 ಕಾಲಮ್. ಏನದು, ಫಸ್ಟ್ ಅವರು ಈ ನೇಮ್ ಆಫ್ ದ ಸ್ಟೂಡೆಂಟ್ ಅನ್ನುವಂಥ ಈ ಕಾಲಮೊಂದನ್ನು ಅಟೆಂಡ್ ಮಾಡಿ. ಅಂದರೆ ಸಾಧ್ಯವಾದಷ್ಟು ಮಕ್ಕಳೇ ಬ್ಲ್ಯಾಕ್ ಲೆಟರ್ಸಲ್ಲಿ, ಅಂದರೆ ಬಿಗ್ ಲೆಟರ್ಸ್ ಅಂತ ಏನು ಕರಿತೀವಿ, ಕ್ಯಾಪಿಟಲ್ ಲೆಟರ್ಸಲ್ಲಿ ನಿಧಾನಕ್ಕೆ ನಿಮ್ಮ ನೇಮ್ಗೆ ಕರೆಕ್ಟಾಗಿ ಸ್ಪೆಲ್ಲಿಂಗ್ಸನ್ನು ಬರೆದು, ಇದನ್ನು ನಾನು ಆರೋ ಮಾರ್ಕಲ್ಲಿ ತೋರಿಸಿದ್ದೀನಿ, ಈ ಕಾಲಮನ್ನು ಫಿಲ್ ಮಾಡುವಂಥದ್ದು. ಇದಾದ ಮೇಲೆ ಅದ್ರ ಕೆಳಗಡೆ ಇರತಕ್ಕಂಥ ಸ್ಟೂಡೆಂಟ್ ಸ್ಯಾಟ್ಸ್ ನಂಬರ್ ಏನಿದೆ, ನಿಮ್ಮ 9 ಡಿಜಿಟಲ್ಲಿ ಬರ್ತದಲ್ಲ, ನಿಮ್ಮ SATS ನಂಬರ್, ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಟ್ರ್ಯಾಕ್ ಸಿಸ್ಟಮ್ ಏನಿದೆ ಅದರ 9 ಡಿಜಿಟ್ಸನ್ನು ಮೆನ್ಷನ್ ಮಾಡಿ, ನಿಧಾನಕ್ಕೆ ಮಾಡಿ, ಓವರ್ ರೈಟಿಂಗ್ ಮಾಡುವಂಥದ್ದು ಬೇಡ. ಅದಾದಮೇಲೆ ಸಿಗ್ನೇಚರ್ ಆಫ್ ದ ಸ್ಟೂಡೆಂಟ್, ಅಂದರೆ ಸಿಗ್ನೇಚರು ನೀವು ಸಪ್ರೇಟಾಗಿ ಸ್ಟೈಲಾಗಿ ಮಾಡೋದನ್ನು ಕಲ್ತಿದ್ರೆ ಬರೀರಿ, ಅಥವಾ ನಿಮ್ಮ ನೇಮನ್ನೇ ಅಲ್ಲಿ ಶಾರ್ಟಾಗಿ ಬರೆದ್ರೆ ಸಾಕು. ಸೊ ಇದಿಷ್ಟು ಮಾಡಿದ್ರೆ ಮಕ್ಕಳು ನೀವು ಮೊದಲನೇ ಪೇಜ್ನಲ್ಲಿ ಮಾಡಬೇಕಾದಂಥ ಕೆಲಸ ಮುಗೀತದೆ. ನೀವು ಬೇಕಾದರೆ ಇದೊಂದು ಒಂದು ಸ್ಕ್ರೀನ್ಶಾಟ್ ತೊಗೊಂಡ್ರೆ, ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಷ್ಟು ಮಾಡಿದ್ರೆ ಸಾಕು. ಇದಾದಮೇಲೆ ನಾವು ನೇರವಾಗಿ ಎಲ್ಲಿ ಹೋಗೋಣ, ಕ್ವಶನ್ ಪೇಪರ್ಗೆ ಹೋಗೋಣ. ಇನ್ನು ಉಳಿದಂಥ ಯಾವುದೇ ಕಾಲಮ್ಸನ್ನು ಫಿಲ್ ಮಾಡೋದು ಬೇಡ. ರೂಮ್ ಇನ್ವಿಜಿಲೇಟರ್ ಅಥವಾ ಎಕ್ಸಾಮ್ ಡ್ಯೂಟಿಗೆ ಅಂತ ಬರ್ತಕ್ಕಂಥ ಟೀಚರ್ಸೇ ಅದನ್ನೆಲ್ಲವನ್ನು ಮಾಡ್ಕೊಳ್ತಾರೆ. ನೇರವಾಗಿ ನಾವು ಕ್ವಶನ್ ಪೇಪರ್ ಏನಿದೆ ಎಲ್ಲ ಮೇನ್ಗಳನ್ನು ಓದಲಿಕ್ಕೂ ಮೊದಲೇ ಬಿಗಿನಿಂಗಲ್ಲಿ ನಾನು ಪೂರ್ತಿ ಈ ಕ್ವಶನ್ ಪೇಪರ್ನ ನಿಮಗೆ ಒಂದು ಅರ್ಧ ಗಂಟೆ ಒಳಗಡೆ ಎಷ್ಟಾಗುತ್ತೋ ಅಷ್ಟು ಕ್ವಶನ್ಸ್ನ ಅಟೆಂಡ್ ಮಾಡೋದು ಹೇಗೆ ಅಂತ ಹಿಂದಿನ ವೀಡಿಯೋದಲ್ಲಿ ಮಾಡ್ತೀನಿ. ಲೆಂತಿ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಇನ್ನೊಂದು ವೀಡಿಯೋದಲ್ಲಿ ಉಳಿದನ್ನು ಮಾಡುವ. ಎಲ್ಲದಕ್ಕಿಂತ ಮುಖ್ಯವಾಗಿ ಬಿಫೋರ್ ಗೋಯಿಂಗ್ ಟು ದಿಸ್ ನಾವೇನು ಮಾಡಬೇಕಿದೆ, ಇವಾಗ ನಾವು ಥಂಬ್ನೈನಲ್ಲಿ ಹೇಳಿದಂಥ ಯಾವ ಪೇಜಿನ ಟೆಕ್ಸ್ಟ್ ಬುಕ್ ಆಕ್ಟಿವಿಟೀಸ್ ಇದೆ ಅವುಗಳ ಕಡೆ ಗಮನ ಕೊಟ್ಟು ಬರುವ ಮಕ್ಕಳ. ಮುಖ್ಯವಾಗಿ ಅಲ್ಲಿ ನಾವು ನೋಡೋದಾದರೆ ಮುಖ್ಯವಾಗಿ ಒಂದಷ್ಟು ನಾನೇ ಪ್ರಿಪೇರ್ ಮಾಡಿರ್ತಕ್ಕಂಥ ಸೀಟ್ಸ್ ಇವೆ, ಅವುಗಳನ್ನು ನೀವು ನೋಡ್ಕೊಂಡು ಬರೋದಾದರೆ ಬನ್ನಿ ಅಲ್ಲಿಂದನೇ ಬರೋಣ. ನೋಡಿ, ಒಟ್ಟಾರೆ ನಿಮಗೆ ಏನಲ್ಲಿ 12 to 14 ಪೇಜಸನ್ನು ನಿಮಗೆ ಸಜೆಸ್ಟ್ ಮಾಡಿದ್ದೀನಿ. ಅವುಗಳ ಕಡೆ ಫಸ್ಟ್ ಫೋಕಸ್ ಮಾಡ್ಕೊಂಡು ಬಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಡೆಲ್ ಪೇಪರ್ಸ್ನಲ್ಲಿ ಏನು ಯಾವ ಬಗೆಯಲ್ಲಿ ಕ್ವಶನ್ಸ್ ಪ್ಯಾಟರ್ನ್ ಬಂದಿದೆಯೋ ಅದೇ ಬಗೆಯಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಿಂದನೇ ಸೆಲೆಕ್ಟ್ ಮಾಡುವಂಥ ಕ್ವಶನ್ಸ್ ಬರ್ತವೆ. ಅದರ ನೆನಪಿರಲಿ ಮಕ್ಕಳೇ, ಇದೇ ಫೈನಲ್ ಕ್ವಶನ್ ಪೇಪರ್ ಅಲ್ಲ. ಇಲ್ಲಿನ ಕೆಲವು ಕ್ವಶನ್ಸು ಬರಬಹುದು, ಅಥವಾ ಬದಲಿಗೆ ಬೇರೆ ಬೇರೆ ಆಲ್ಟರ್ನೇಟಿವ್ಸನ್ನು ಕೊಟ್ಟರು ಕೂಡ, ಯಾವುದೇ ಕ್ವಶನ್ ಬಂದರೂ ಯಾವುದೇ ಆಪ್ಷನ್ಸ್ ಕೊಟ್ಟರು ಕೂಡ ನೀವು ಈಸಿಯಾಗಿ ಮಾಡುವಂಥದ್ದು ಈಸಿಯಾಗಿ ಹೇಗೆ ಸ್ಕೋರ್ ಮೋರ್ ಡೆಫಿನೆಟ್ಲಿ ಈಸಿಲಿ ಕಾನ್ಫಿಡೆಂಟ್ಲಿ ಅನ್ನುವಂಥದ್ದು ನಿಮಗೆ ಈ ವಿಡಿಯೋ ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ. ಬನ್ನಿ, ಈ ಪೇಜನ್ನು ಸಜೆಸ್ಟ್ ಮಾಡ್ತೇನೆ ನಿಮಗೆ. ಅಂದರೆ ಗಿವ್ ದ ಪ್ಲೂರಲ್ ಫಾರ್ಮ್ಸ್ ಆಫ್ ದ ಫಾಲೋವಿಂಗ್ ನೌನ್ಸ್. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥದ್ದು. ಪೇಜ್ ನಂಬರು ನಿಮಗೆ ಮೇಲ್ ಸಜೆಸ್ಟ್ ಮಾಡಿದ್ದೀನಿ. ಅವನ್ನೆಲ್ಲ ಫಸ್ಟು ನೀವು 5th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ತೊಗೊಂಡು ಒಂದು ಕಡೆ ಗುರುತು ಹಾಕೊಳ್ಳಿ, ಅಥವಾ ಆ ಕಾರ್ನರ್ಗಳೇನಿದೆ ಪೇಜ್ ನಂಬರಲ್ಲಿ ನೀವು ಫೋಲ್ಡ್ ಮಾಡ್ಕೊಂಡ್ರೆ ಇಲ್ಲಿ ಮ್ಯಾಚ್ ಮಾಡಿ ನೋಡ್ಕೋಬೋದು. ಸೊ ಇಲ್ಲಿ ಸಿಂಗ್ಯುಲರನ್ನು ಪ್ಲೂರಲ್ ಮಾಡುವಂಥದ್ದು, ಸಾಮಾನ್ಯವಾಗಿ ನೇಮಿಂಗ್ ವರ್ಡ್ಗಳನ್ನ ಕೊಡ್ತಾರೆ ಏಕವಚನದಲ್ಲಿ. ಅವನ್ನ ಪ್ಲೂರಲ್ ಮಾಡುವಾಗ ಏನು ಮಾಡ್ತಾರೆ, ಹಲವಾರು ವಿದ್ಯಾರ್ಥಿಗಳು ಜಸ್ಟ್ ಎಸ್ ಅನ್ನೋ ಲೆಟರ್ನ ಆ್ಯಡ್ ಮಾಡಿಬಿಟ್ರೆ ಪ್ಲೂರಲ್ ಆಗ್ತವೆ ಅಂತ ಅಂದ್ಕೊಂಡಿರ್ತೀರಿ. ಅದು ತಪ್ಪು. ಯಾಕೆಂದರೆ ಇನ್ನು ನೀವು ಇದ್ರ ಬಗ್ಗೆ ಫರ್ದರಾಗಿ ತಿಳ್ಕೋಬೇಕು ಅಂದರೆ 7th ಸ್ಟ್ಯಾಂಡರ್ಡ್ನಲ್ಲಿ ಒಂದು ಆಕ್ಟಿವಿಟಿ ಇದೆ. 7th ಸ್ಟ್ಯಾಂಡರ್ಡ್ ಆಕ್ಟಿವಿಟಿ ಫಸ್ಟ್ ಲೆಸನಲ್ಲಿ ಸಿಂಗ್ಯುಲರ್ನ ಪ್ಲೂರಲ್ ಮಾಡಲಿಕ್ಕೆ ಹೆಚ್ಚು ಕಡಿಮೆ 7 to 8 ಕ್ಯಾಟಗರೀಸಲ್ಲಿ ನಾವು ಸಿಂಗ್ಯುಲರ್ನ ಪ್ಲೂರಲ್ ಮಾಡುವಂಥದ್ದಿದೆ ಮಕ್ಕಳೇ. ಹಾಗಾಗಿ ಎಸ್ಸನ್ನು ಆ್ಯಡ್ ಮಾಡೋದು ಒಂದು, ಈ ಎಸ್ಸನ್ನು ಆ್ಯಡ್ ಮಾಡೋದು ಒಂದಿದೆ. ಅದಲ್ಲದೆ ನೋಡಿಲಿ ಕೊಟ್ಟಿರ್ತಕ್ಕಂಥ ಏನು ಸಿಂಗ್ಯುಲರ್ ವರ್ಡ್ ಇದೆ ಅದೇ ಸ್ಪೆಲ್ಲಿಂಗಲ್ಲಿ ಪ್ಲೂರಲ್ ಕೂಡ ಬರುವಂಥದ್ದಿದೆ. ಕೊಟ್ಟಿರ್ತಕ್ಕಂಥ ಸಿಂಗ್ಯುಲರ್ ವರ್ಡ್ಗೆ ಅಟ್ ದ ಎಂಡಲ್ಲಿ ಜಸ್ಟ್ ಎಸ್ಸನ್ನು ಆ್ಯಡ್ ಮಾಡುವಂಥ ಪ್ರೋಸೆಸ್ ಇದೆ. ಅದು ಫ್ರೆಂಡ್ಸ್ಗೂ ಹಾಗೆ ಬರುತ್ತೆ. ಹಾಗೆ ಇನ್ನೊಂದು ನೀವು ತಿಳ್ಕೊಬೇಕಾದ್ದೇನಪ್ಪ ಅಂದರೆ, ಇಲ್ಲಿ ವೈಯಿಂದ ಎಂಡ್ ಆದರೆ ವೈ ಎನ್ನುವಂಥ ಲೆಟರ್ನ ರಿಮೂವ್ ಮಾಡಿ IES ನೋಡಿ, IESನ್ನು ನಾವು ಆ್ಯಡ್ ಮಾಡಿ ಪ್ಲೂರಲ್ ಫಾರ್ಮ್ ಮಾಡುವಂಥದ್ದು ಇದೆ. ಅಲ್ಲಿ ಇನ್ನೊಂದು ಬರುತ್ತೆ, ಇದ್ರ ಬದಲಿಗೆ ಮಕ್ಕಳೇ ಎಕ್ಸಾಂಪಲ್ ನೋಡಿ, ಮಂಕಿ ಈ ರೀತಿ ಕೊಟ್ಟರೆ ಅಲ್ಲಿ ನೋಡಿ ವೈ ಹಿಂದ್ಗಡೆ ಆಲ್ರೆಡಿ
ಇ ಅನ್ನುವಂಥ ಒಂದು ಲೆಟರ್ ಇರೋದ್ರಿಂದ, ಅಂದರೆ ಓವಲ್ ಲೆಟರ್ ಇರೋದ್ರಿಂದ ಇಂಥ ಕಡೆ ಮಂಕಿ ಅಥವಾ ಟಾಯ್, ಡಾಂಕಿ ಈ ರೀತಿ ಬಂದರೆ, ಇಲ್ಲಿ ವೈ ಹಿಂದ್ಗಡೆ ನಾವು ವೈ ಹಿಂದ್ಗಡೆ ಆಲ್ರೆಡಿ ಓವಲ್ ಲೆಟರ್ ಬಂದಿದ್ರೆ ಅಲ್ಲಿ ಜಸ್ಟ್ ಎಸ್ಸನ್ನು ಆ್ಯಡ್ ಮಾಡಿದ್ರೆ ಅದು ಪ್ಲೂರಲ್ ಫಾರ್ಮ್ ಆಗುತ್ತೆ. ಅದು ಬರಲು ಇಲ್ಲಿ ಅಥಾರಿಟಿ ಅಥವಾ ಕಮ್ಯುನಿಟಿ, ಲೇಡಿ, ಬೇಬಿ ಈ ರೀತಿ ಬಂದರೆ ವೈ ಅನ್ನೋ ಲೆಟರ್ನ ರಿಮೂವ್ ಮಾಡಿ, ಯಾಕಂದರೆ ವೈನ ಸೆಮಿ ಓವಲ್ ಅಂತ ಕರಿತೀವಲ್ಲ, ಹಾಗಾಗಿ ನಾವು ಇಂಥ ವೈಯಿಂದ ಎಂಡ್ ಆಗುವಂಥ ಸಿಂಗುಲರ್ಗಳನ್ನ ಪ್ಲೂರಲ್ ಫಾರ್ಮ್ ಮಾಡಿದಾಗ ಅದು ಲಾಂಗ್ ಓವೆಲನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ. ಹಾಗಾಗಿ ವೈ ಅನ್ನೋದು ವೈಗೆ ಎಸ್ಸನ್ನು ಸೇರಿಸಿದ್ರೆ ನಾವು ಆ್ಯಕ್ಚುಲಿ ಅದನ್ನು ಲಾಂಗ್ ಓವೆಲ್ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಮಂಕಿ ಮತ್ತು ಟಾಯ್ ಅನ್ನೋ ಕಡೆ ಆಲ್ರೆಡಿ ವೈ ಹಿಂದ್ಗಡೆ ಇ ಇರ್ತದೆ, ಒಂದೂವರೆ 1.5 ಓವೆಲ್ ಲೆಟರ್ ಇರೋದ್ರಿಂದ ನಾವು ಜಸ್ಟ್ ಆ್ಯಸ್ ಮಾಡಿದ್ರೆ ಅದು ಕೂಡ ಲಾಂಗ್ ಓವೆಲಾಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿಗೆ ನಿಮಗೆ ಈ ಇನ್ನು ಡಿಫ್ರೆಂಟಾಗಿ ಇನ್ನು ಕೆಲವಿವೆ. ಅವು ಹೇಗೆ ಇಲ್ಲಿ ನೋಡಿ, ಎಕ್ಸಾಂಪಲ್ ಚೈಲ್ಡ್ ಅಂತ ಇರುತ್ತೆ. ಚೈಲ್ಡ್ಗೆ ಎಷ್ಟನ್ನು ಸೇರಿಸ್ಲಿಕ್ಕಾಗಲ್ಲ, ಅಲ್ಲೇನು ಮಾಡಬೇಕು, ಚೈಲ್ಡ್ ಅನ್ನೋದು ಕೊಟ್ಟರೆ ನೀವು ಎಕ್ಸಾಂಪಲ್ ಅಷ್ಟೊಂದು ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥದ್ದನ್ನು ಕೊಡಲ್ಲ, ಇದಕ್ಕೂ ಎಷ್ಟನ್ನು ಸೇರಿಸುವಂಥದ್ದು ಇರುತ್ತೆ ಮಕ್ಕಳು. ಇಲ್ಲಿಗೆ REN ಸೇರಿಸಿದ್ರೆ ಏನಾಯ್ತಲ್ಲಿ ಚಿಲ್ಡ್ರನ್ ಅಂತ ಬರುತ್ತೆ. ಈ ರೀತಿ ಕೆಲವೊಮ್ಮೆ ಟೂತ್ ಅಂತ ಇರುತ್ತೆ, ಅದನ್ನು ನಾವು ಪ್ಲೂರಲ್ ಫಾರ್ಮ್ಗೆ ಚೇಂಜ್ ಮಾಡಿದಾಗ ಟೀತ್ ಅಂತ ಆಗುತ್ತೆ. ಫೂಟ್ ಇರುತ್ತೆ, ಫೀಟ್ ಆಗುತ್ತೆ. ಇಂಥ ಕಡೆ ನೀವು ಒಂದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ 7th ಸ್ಟ್ಯಾಂಡರ್ಡ್ನ ಫಸ್ಟ್ ಲೆಸನ್ನಲ್ಲಿ ಮಕ್ಕಳೇ ಈ ಸಿಂಗ್ಯುಲರನ್ನು ಪ್ಲೂರಲ್ ಮಾಡುವಂಥದ್ದು ಯಾವ ಕ್ಯಾಟಗರಿನಲ್ಲಿ ಮಾಡ್ಬೋದು ಅಂತ ಇನ್ ಡೆಪ್ತಾಗಿ ಕೊಟ್ಟಿದ್ದಾರೆ, ಸ್ವಲ್ಪ ನೋಡ್ಕೊಂಡು ಬನ್ನಿ. ಇದು ಬಿಟ್ಟರೆ ನೆಕ್ಸ್ಟ್ ಮುಂದಿನ ಆಕ್ಟಿವಿಟಿಗೆ ಹೋಗೋದಾದರೆ ಇಲ್ಲೇನು ಕೊಟ್ಟಿದ್ದಾರೆ, ರೀರೈಟ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಪ್ಲೂರಲ್ ಫಾರ್ಮ್ಸ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ಸ್, ಅಬ್ಸರ್ವ್ ದ ಚೇಂಜ್ ಇನ್ ದ ವರ್ಡ್ಸ್. ಇದು ಈ ಕಡೆ ಈ ಆಕ್ಟಿವಿಟಿ ಕಡೆನೂ ಯಾಕೆ ಗಮನ ಕೊಡ್ಬೋದು ಅಂತಂದರೆ, ಈ ಕ್ವಶನ್ನು ಕೂಡ ಬರಬಹುದು, ಇಂಥ ಕ್ವಶನ್ ಕೂಡ ಬರಬಹುದು. ಏನು ಮಾಡ್ತಾರೆ, ಒಂದು ಸೆಂಟೆನ್ಸ್ ಕೊಡ್ತಾರೆ, ಅಥವಾ ಅಲ್ಲಿ ಇದು ಸೆಂಟೆನ್ಸ್ ಮೇ ಬಿ ಕ್ವಶನ್ ಆಗಿರ್ಬೋದು, ಇಂಟ್ರಾಗೇಟಿವ್, ಅಥವಾ ಅದು ಅಸರ್ಟಿವ್ ಸೆಂಟೆನ್ಸ್ ಕೂಡ ಆಗಿರಬಹುದು. ಅಲ್ಲಿ ಗಿವೆನ್ ವರ್ಡ್ ಏನಿರ್ತದೋ ಅದನ್ನು ಪ್ಲೂರಲ್ ಫಾರ್ಮ್ ಮಾಡಬೇಕು ನೀವು. ಎಕ್ಸಾಂಪಲ್ ನೋಡಿ, ಅಲ್ಲಿ ಅನಿಮಲ್ ಅಂಡರ್ಲೈನ್ ಮಾಡಿದ್ದಾರೆ ನೋಡಿ, ಅನಿಮಲ್ಲು ಮತ್ತು ಟ್ರೀ ಅನ್ನುವಂಥ 2 ನೇಮಿಂಗ್ ವರ್ಡ್ಗಳನ್ನ ಅಂಡರ್ಲೈನ್ ಮಾಡಿದ್ದಾರೆ. ಅಲ್ಲಿ ನೀವು ಪ್ಲೂರಲ್ ಫಾರ್ಮ್ ಮಾಡಬೇಕಾದ್ರೆ ಅಂಡರ್ಲೈನ್ ವರ್ಡ್ ಅನಿಮಲ್ಗೆ ಜಸ್ಟ್ ಎಸ್ಸನ್ನು ಆ್ಯಡ್ ಮಾಡಿ, ಹಾಗೆ ಟ್ರೀ ಅನ್ನೋದಕ್ಕೂ ಜಸ್ಟ್ ಎಸ್ಸನ್ನು ಆ್ಯಡ್ ಮಾಡಿದ್ರೆ ಅದು ಪ್ಲೂರಲ್ ಫಾರ್ಮ್ ಆಗ್ತಿದೆ. ಹಾಗೆ ನೆಕ್ಸ್ಟ್ ಸೆಂಟೆನ್ಸ್ಗೆ ಹೋದರೆ ಡೀರ್ ನೋಡಿ, ಡೀರ್ ಅನ್ನೋದು ಮತ್ತು ಶೀಪ್ ಅನ್ನುವಂಥದ್ದು, ಫಿಶ್ ಅನ್ನುವಂಥದ್ದು, ಇವು ಮೂರನ್ನ ಸಿಂಗುಲರಲ್ಲೂ ಕೂಡ ಸೇಮ್ ಸ್ಪೆಲ್ಲಿಂಗ್ ಇರುತ್ತೆ, ಪ್ಲೂರಲ್ ಕೂಡ ಸೇಮ್ ಇರ್ತದೆ. ಅಲ್ಲಿ ಯಾವುದೇ ಚೇಂಜಸ್ ಬದಲಾವಣೆಗಳು ಬರೋಲ್ಲ. ಯಾಕಂದರೆ ಡೀರು, ಫಿಶ್ ಮತ್ತು ಶೀಪು ಇವು ಯಾವಾಗಲೂ ಕೂಡ ನೀವು ಒಂದು ಸಾರಿ ರಿಮೈಂಡ್ ಮಾಡ್ಕೊಳ್ಳಿ, ಎಲ್ಲೂ ಕೂಡ ಇವು ಸಿಂಗಲ್ ಆಗಿ ಅಲೋನ್ ಆಗಿ ಲೈಫ್ ಲೀಡ್ ಮಾಡೋಲ್ಲ. ಇವು ಯಾವಾಗಲೂ ಕೂಡ ಒಟ್ಟೊಟ್ಟಾಗಿರ್ತಕ್ಕಂಥ ಅನಿಮಲ್ಸ್ ಆದ್ದರಿಂದ ಇವನ್ನ ಸಿಂಗುಲರ್ಲ್ಲೂ ಕೂಡ ಪ್ಲೂರಲ್ ಕೂಡ ಸೇಮ್. ಎಲ್ಲೂ ಕೂಡ ನಾವು ಒಂದು ಫಿಶನ್ನು ಅಂದರೆ ನ್ಯಾಚುರಲಾಗಿ ನೀವು ಈ ಅಕ್ವೇರಿಯಮಲ್ಲೆಲ್ಲ ನ್ಯಾಚುರಲ್ ರಿವರ್ಸಲ್ಲಿ, ಲೇಕ್ಸಲ್ಲಿ ನೋಡೋಕೆ ಹೋದಾಗ, ಅಥವಾ ಈ ಡೀರನ್ನು ನೀವು ಫಾರೆಸ್ಟ್ ಏರಿಯಾದಲ್ಲಿ ನೋಡೋಕೆ ಹೋದಾಗ ಒಂದು ಗುಂಪೆ ಇರ್ತದೆ. ಈ ಶೀಪ್ ಕೂಡ ನ್ಯಾಚುರಲಾಗಿ ಅದು ಚೆನ್ನಾಗಿ ಬದುಕಬೇಕು, ಬೆಳಿಬೇಕು ಅಂದರೆ ಮೋರ್ ದ್ಯಾನ್ 2 ಇರಬೇಕು, ಒಂದೇ ಆದರೆ ಬದುಕಲ್ಲ ಅದು ಅಷ್ಟು ಚೆನ್ನಾಗಿ. ಹಾಗಾಗಿ ನಾವು ಡೀರ್, ಶೀಪ್ ಮತ್ತು ಈ ಫಿಶ್ ಇವುಗಳನ್ನು ಪ್ಲೂರಲ್ ಫಾರ್ಮ್ಗೆ ಚೇಂಜ್ ಮಾಡಿದರೆ ಸೇಮ್ ಸ್ಪೆಲ್ಲಿಂಗನ್ನು ಬರೀಬೇಕಾಗುತ್ತೆ. ಹಾಗೆ ಐ ಕೊಟ್ಟಿದ್ದಾರೆ ಥರ್ಡ್ ಎಕ್ಸಾಂಪಲ್ನಲ್ಲಿ. ಐಗೆ ಪ್ಲೂರಲ್ ಫಾರ್ಮ್ ನೋಡಿ, ವಿ. ಐ ಅಂದರೆ ನಾನು, ವಿ ಅಂದರೆ ನಾವು. ಅಂದರೆ ಕೆಲವರು ಕನ್ಫ್ಯೂಸ್ ಮಾಡಿಕೊಂಡು ಯು, ಶಿ ಅಂತೆಲ್ಲ ಮಾಡಲಿಕ್ಕೆ ಹೋಗ್ಬೇಡಿ. ಯಾವ ಪರ್ಸನ್ನೇ ಕೊಟ್ಟಿದ್ದಾರೆ, ಇವೆರಡೂ ಕೂಡ ಐ ಮತ್ತು ವಿ ಎರಡೂ ಫಸ್ಟ್ ಪರ್ಸನ್ನೇ. ಐ ಅನ್ನೋದು ಸಿಂಗುಲರ್ ನಾನು ಅಂತ, ವಿ ಅಂದರೆ ನಾವು. ಹಾಗೆ ಹ್ಯಾಬಿಟ್ಸ್ ಇದೆಯಲ್ಲ, ಅದು ಆ್ಯಕ್ಚುಲಿ ಅಲ್ಲಿ ಹ್ಯಾಬಿಟ್ ಬರಬೇಕಿತ್ತು, ಅದನ್ನು ಫಸ್ಟ್ ಅವರು ಹ್ಯಾಬಿಟ್ ಮಾಡಿಬಿಟ್ಟಿದ್ದಾರೆ, ಇಲ್ಲಿ ಪ್ಲೂರಲ್ಲಿ ಹ್ಯಾಬಿಟ್ಸ್. ಹಾಗೆ ನೋಡಿ, ಈ 4th ಎಕ್ಸಾಂಪಲ್ನಲ್ಲಿ ಕಮ್ಯುನಿಟಿ ಅನ್ನುವಂಥ ಅಂಡರ್ಲೈನ್ ವರ್ಡ್ ಎಂಡೆಡ್ ವಿತ್ ವೈ. ಅಲ್ಲಿ ವೈ ಹಿಂದ್ಗಡೆ ಬಿಫೋರ್ ವೈ ದೆರ್ ಈಸ್ ಎ ಕಾನ್ಸನೆಂಟ್ ಸೌಂಡ್, ಆದ್ದರಿಂದ ಅಲ್ಲಿ ವೈನ ರಿಮೂವ್ ಮಾಡಿ IES ಅನ್ನು ಹಾಕಬೇಕು. ಹಾಗೆ ಫಾರೆಸ್ಟ್ ಅನ್ನೋದಕ್ಕೆ ಜಸ್ಟ್ ಎಸ್ಸನ್ನು ಆ್ಯಡ್ ಮಾಡಿದ್ದಾರೆ, ಪ್ಲೂರಲ್ ಆಗುತ್ತೆ. ಹಾಗೆ ಬಂದರೆ 5th ಎಕ್ಸಾಂಪಲ್ಲಿ ಐ ಅಪ್ರಿಷಿಯೇಟ್ ಯುವರ್ ಲವ್ ಫಾರ್ ಅನಿಮಲ್ ಆ್ಯಂಡ್ ಬರ್ಡ್. ಇಲ್ಲಿ ಕೂಡ ಅನಿಮಲ್ ಆ್ಯಂಡ್ ಬರ್ಡು ಎರಡಕ್ಕೂ ಜಸ್ಟ್ ಎಸ್ಸನ್ನು ಆ್ಯಡ್ ಮಾಡಿದ್ರೆ ಅವು ಪ್ಲೂರಲ್ ಫಾರ್ಮ್ ಆಗ್ತವೆ. ಇವಿಷ್ಟು ಈ ಥರದ ವರ್ಡ್ಸನ್ನು ನೀವು ಒಂದಷ್ಟು ಪ್ರಾಕ್ಟೀಸ್ ಮಾಡಿದ್ರೆ, ಮೈಂಡಲ್ಲಿ ಇಟ್ಕೊಂಡ್ರೆ ಖಂಡಿತ ಯಾವುದೇ ಒಂದು ಎಕ್ಸಾಂಪಲ್ ಇವುಗಳಲ್ಲೇ ಸಹಜವಾಗಿ ಕೊಡ್ತಾರೆ, ನೀವು ಈಸಿಯಾಗಿ ಸ್ಕೋರನ್ನು ಮಾಡಬಹುದು. ಹಾಗೆ ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಬನ್ನಿ. ಏನಿದೆ, ರೈಟ್ ದ ಪಾಸ್ಟ್ ಟೆನ್ಸ್ ಫಾರ್ಮ್ಸ್. ಕೊಟ್ಟಿರುವಂಥ ವರ್ಡ್ಸ್ ಏನಿದೆ ಇವುಗಳ ಭೂತಕಾಲ ರೂಪವನ್ನು ಬರೆಯುವಂಥದ್ದು. ಚೇಂಜ್ ಇಂಟು ಪಾಸ್ಟ್ ಟೆನ್ಸ್ ಫಾರ್ಮ್ ಅಂದರೆ ವರ್ತಮಾನ ಕಾಲದಲ್ಲಿ ಇರ್ತದೆ. ಅದನ್ನು ನಾವು ಆಲ್ರೆಡಿ ಹ್ಯಾಪನ್ಡ್, ಮುಗ್ದೋಗಿದೆ ಕೆಲಸ ಅಂತ ಕನ್ನಡದಲ್ಲಿ ಕೂಡ ವರ್ತಮಾನ ಕಾಲವನ್ನು ಭೂತಕಾಲಕ್ಕೆ ತಿನ್ನು, ತಿಂದ, ಬಂದ, ಹೋಗು, ಹೋದ ಅಂತೀವಿಲ್ಲ. ಹಾಗೆ ಪ್ರೇ ಪ್ರಾರ್ಥಿಸು, ಪ್ರೈಡ್, ಡ್ರ್ಯಾಗ್, ಡ್ರ್ಯಾಗ್ಡ್, ರಿಪ್ಯೂಸ್. ನೋಡಿ ಇಲ್ಲಿ 2 ರೀತಿ ಬರುತ್ತೆ. ಪ್ರೆಸೆಂಟ್ ಟೆನ್ಸ್ನ ಪಾಸ್ಟ್ ಟೆನ್ಸ್ ಮಾಡುವಾಗ ಏನಾಗುತ್ತೆ ಅಂದರೆ, ಫಸ್ಟ್ ಆ್ಯಕ್ಷನ್ ವರ್ಡ್ಸನ್ನು ಕ್ಯಾಟಗರಿಗಳನ್ನ ನೀವು ಒಂದಷ್ಟು ತಿಳ್ಕೊಬೇಕು. ಮೇಯ್ನಾಗಿ 2 ಕ್ಯಾಟಗರಿಯಲ್ಲಿ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಪ್ರೆಸೆಂಟ್ ಟೆನ್ಸಲ್ಲಿ ಇದ್ದಂಥವು ಪಾಸ್ಟ್ ಟೆನ್ಸಲ್ಲಿ ಹೋದಾಗ ED 2 ಲೆಟರ್ಸಿಂದ ಎಂಡ್ ಆಗುವಂಥ ಎಲ್ಲ ಆ್ಯಕ್ಷನ್ ವರ್ಡ್ಸನ್ನು ನಾವು ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ ಮಕ್ಕಳು. ಇನ್ನು ಉಳಿದಂಥವು ಬೇರೆ ಬೇರೆ ರೀತಿ. ಎಕ್ಸಾಂಪಲಲ್ಲೇ ನೋಡಿ, ಗಿವ್ ಅನ್ನೋದು ಗೇವ್ ಆಗಿದೆ, ಗೋ ಅನ್ನೋದು ವೆಂಟ್ ಆಗಿದೆ. ಇಂಥವನ್ನ ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ಸೊ ನೀವೇನು ಮಾಡಿ, ಈ ಒಂದಷ್ಟು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋವಂಥದ್ದನ್ನೇ
ಇನ್ನೊಂದು ಸರಿ ರಿವೈಂಡ್ ಮಾಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಾಗ ಈ ವರ್ಬ್ಸ್ದೇ ಒಂದು 100 ವರ್ಬ್ಸನ್ನು ಲಿಸ್ಟ್ ಔಟ್ ಮಾಡಿ ಇನ್ನೊಂದು ವಿಡಿಯೋ ಮಾಡ್ತೇನೆ, ಅದನ್ನು ನೀವು ಗಮನಿಸಿದ್ರೆ ಇನ್ನೊಂದಷ್ಟು ಹೆಲ್ಪ್ ಆಗ್ತದೆ. ಇಲ್ಲಿ ಇ ಡಿಯಿಂದ ಎಂಡ್ ಆಗುವಂಥ ಆ್ಯಕ್ಷನ್ ವರ್ಡ್ಸ್ ಪಾಸ್ಟ್ ಟೆನ್ಸಲ್ಲಿ ಅವನ್ನೆಲ್ಲ ರೆಗ್ಯುಲರ್ ಅಥವಾ ಸ್ಟ್ರಾಂಗ್ ವರ್ಬ್ಸ್ ಅಂತ ಕರಿತೀವಿ. ಡಿಫ್ರೆಂಟಾಗಿ ಚೇಂಜ್ ಮಾಡುವಂಥ ಅಥವಾ ಬೇರೆ ಬೇರೆ ಇರೆಗ್ಯುಲರ್ ಆಗಿ ಗೇವ್ ಆಗುತ್ತೆ, ಗೋ ವೆಂಟ್ ಆಗುತ್ತೆ, ರನ್ ಅನ್ನೋದು ರ್ಯಾನ್ ಆಗುತ್ತೆ, ಸಿಂಗ್ ಅಂತ ಕೊಟ್ಟರೆ ಸ್ಯಾಂಗ್ ಅಂತ ಆಗುತ್ತೆ. ಈ ರೀತಿ ಕೆಲವೊಂದು ಸೇಮ್ ಇರ್ತವೆ. ಎಕ್ಸಾಂಪಲ್ CUT ಕಟ್ ಅಂತಲೇ ಆಗುತ್ತೆ, ಪುಟ್ ಅಂತಲೇ ಆಗುತ್ತೆ. READ ರೀಡ್ ಅಂತ ಕೊಟ್ಟರೆ ಸೇಮ್ ಸ್ಪೆಲ್ಲಿಂಗ್ ಪಾಸ್ಟ್ ಟೆನ್ಸಲ್ಲಿ ಕೂಡ, ಬಟ್ ಓದುವಾಗ ರೆಡ್ ಅಂತ ಓದ್ತೀವಿ ಪಾಸ್ಟ್ ಟೆನ್ಸಲ್ಲಿ. ಈ ಥರದ ಒಂದಷ್ಟು ಎಕ್ಸಾಂಪಲ್ಸನ್ನು ನೀವು ರಿಮೈಂಡ್ ಮಾಡಿಕೊಂಡ್ರೆ ಇವುಗಳಲ್ಲಿ ಒಂದು ಖಂಡಿತ ಬಂದಿರ್ತದೆ, ನೀವು ಈಸಿಯಾಗಿ ಎಕ್ಸಾಮನ್ನು ಅಟೆಂಡ್ ಮಾಡುವಂಥದ್ದು. ಹಾಗೆ ಇಲ್ಲಿ ನೋಡಿ, ಅಲ್ಲಿ ಒಂದಷ್ಟು ನಾವು ಎಕ್ಸಾಂಪಲ್ನ ನೇರವಾಗಿ ನೋಡಿದ್ವಿ. ಇಲ್ಲಿ ವಿತ್ ಯೂಸೇಜಲ್ಲೇ ಕೊಟ್ಟಿದ್ದಾರೆ, ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಅಲ್ಲಿ ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್ ಆ್ಯಂಡ್ ಕಂಪ್ಲೀಟ್ ದ ಸೆಂಟೆನ್ಸಸ್ ಯೂಸಿಂಗ್ ದ ರೈಟ್ ಫಾರ್ಮ್ ಆಫ್ ವರ್ಬ್ಸ್. ಅಂದರೆ ಇಲ್ಲಿ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಡಿಸ್ಕಸ್ ಮಾಡಿ ಅಂತ ಕೊಟ್ಟಿದ್ದಾರೆ, ಎಕ್ಸಾಮಲ್ಲೆಲ್ಲ ಆ ರೀತಿ ಮಾಡೋ ಪ್ರಯತ್ನ ಮಾಡಬೇಡಿ. ಏನು ಮಾಡಿದ್ದಾರೆ, ಯೂಸೇಜ್ ಇನ್ ಕಾಮನ್ ಸ್ಟ್ಯಾಂಜಾ ಅಥವಾ ಪ್ಯಾರಾಗ್ರಾಫಲ್ಲಿ ಕೊಟ್ಟಿದ್ದಾರೆ. ಏನು ಮಾಡಿದ್ದಾರೆ ಅಲ್ಲಿ ಬ್ರಾಕೆಟಲ್ಲಿ ಪ್ರೆಸೆಂಟ್ ಟೆನ್ಸ್ ಫಾರ್ಮು ಪಾಸ್ಟ್ ಟೆನ್ಸ್ ಫಾರ್ಮ್ ಎರಡನ್ನೂ ಕೊಟ್ಟಿರ್ತಾರೆ ಮಕ್ಕಳೇ. ಇಂಥದ್ದು ನೆನ್ಪಿಟ್ಕೊಳ್ಳಿ. ಯಾವಾಗಲೂ ಒಂದು ಕಥೆ ಅಂತ ಕೊಟ್ಟಾಗ ನೀವು ಆಲ್ರೆಡಿ ಹ್ಯಾಪನಿಂಗ್ಸನ್ನೇ ಕೊಟ್ಟಿರ್ತಾರೆ, ಹ್ಯಾಪನ್ಡ್ ಇವೆಂಟ್ ಅಥವಾ ಇನ್ಸಿಡೆಂಟ್ ಏನಿದೆ ಕೊಟ್ಟಿರ್ತಾರೆ. ನೀವು ಕಥೆನ ನೆನ್ಪು ಮಾಡ್ಕೊಳ್ಳಿ. ಕಥೆ ಹೇಳುವಾಗ ಯಾರೂ ಕೂಡ ಫ್ಯೂಚರ್ ಟೆನ್ಸಲ್ಲಿ ಹೇಳಲ್ಲ, ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಲ್ಲ, ಪಾಸ್ಟ್ ಟೆನ್ಸಲ್ಲಿ ಹೇಳ್ತಾರೆ. ಹಾಗಾಗಿ ಅಲ್ಲಿ ಏನೇ ಘಟನೆಗಳು ನಡೆದಿದ್ರು ಕೂಡ ಕನ್ನಡದಲ್ಲಿ ಹೇಳಿದಾಗ ಒಂದು ಊರಲ್ಲಿ ಒಬ್ಬ ರಾಜ ಇದ್ದ, ಒನ್ ಮಾರ್ನಿಂಗ್ ಎ ಕಿಂಗ್ ವೆಂಟ್. ಸೊ ಎಲ್ಲ ಪಾಸ್ಟ್ ಟೆನ್ಸ್ ಫಾರ್ಮ್ಗಳನ್ನು ಮೆಜಾರಿಟಿ ಇಲ್ಲಿ ಬ್ಲ್ಯಾಂಕ್ಸಲ್ಲಿರೋ ಕಡೆ ಫಿಲ್ ಮಾಡುವ ಪ್ರಯತ್ನವನ್ನು ಮಾಡಿ. ಒಂದೇ ಒಂದು ಇಲ್ಲಿ ನೆನ್ಪಿಟ್ಕೊಳ್ಬೇಕಾದದ್ದು ಅಂದರೆ ನೀವು ಎಲ್ಲಿ ಟು ಅಂತ ಬಂದಿರ್ತದೋ, ಎಕ್ಸಾಂಪಲ್ ಕಿಂಗ್ ವೆಂಟ್, ಇಲ್ಲಿ ಕಿಂಗ್ ವೆಂಟು ಮೀಟ್ ಅಂತ ಎಲ್ಲಾದರೂ ಬಂದರೆ ಎಕ್ಸಾಂಪಲ್ ನೋಡಿ, ಇಲ್ಲಿ ಕಿಂಗ್ ವೆಂಟು ವಿಲೇಜ್ ಅಂತ ಬಂದಿದೆ. ಇನ್ ಕೇಸ್ ಕಿಂಗ್ ವೆಂಟು, ಇಲ್ಲಿ ಕಿಂಗ್ ವೆಂಟು ಇಲ್ಲಿ ಡ್ಯಾಸ್ ಕೊಟ್ಟು ಮೀಟ್ ಮತ್ತು ಮೆಟ್ ಅಂತ ಏನಾದರೂ ಕೊಟ್ಟಿದ್ದರೆ ಅಲ್ಲಿ ಕಿಂಗ್ ವೆಂಟು ಮೀಟ್ ಆರ್ ಮೆಟ್ ಎ ಪರ್ಸನ್ ಅಂತನೋ ಮಿನಿಸ್ಟರ್ ಅಂತನೋ ಕ್ವೀನ್ ಅಂತನೋ ಬಂದಿದ್ರೆ ಅಲ್ಲೆಲ್ಲ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಟು ಅಂತ ಬಂದು ಮುಂದೆ ಯಾವ್ದಾದ್ರು ಆಕ್ಷನ್ ವರ್ಡ್ಸ್ ಬರಬೇಕು ಅಂತ ಇದ್ದಾಗ ಅದು ಯಾವುದೇ ಟೆನ್ಸಲ್ಲಿದ್ದರೂ ಕೂಡ ಪರವಾಗಿಲ್ಲ, ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಬೇಸ್ ಫಾರ್ಮನ್ನೇ ತರಬೇಕು. ಮಾಡಲಿಕ್ಕೆ, ಭೇಟಿಯಾಗಲಿಕ್ಕೆ, ತಿನ್ನಲಿಕ್ಕೆ, ಹೋಗಲಿಕ್ಕೆ ಅನ್ನೋ ಮೀನಿಂಗ್ ಬರ್ತದೆ. ಇಂಥ ಕಡೆ ಮಾತ್ರ ಅಂದರೆ ಟು ಬಂದು ಪ್ರಿಪೋಷನ್ ಟು ಅಂತ ಬಂದು ಮುಂದೆ ಒಂದು ಆಕ್ಷನ್ ವರ್ಡ್ ಬರ್ತಿದೆ ಅನ್ನೋ ಟೈಮಲ್ಲಿ ಡೆಫಿನೆಟಾಗಿ ನೀವೇನು ಹಾಕಬೇಕು, ಪ್ರೆಸೆಂಟ್ ಟೆನ್ಸ್ ಫಾರ್ಮನ್ನೇ ಹಾಕಬೇಕು. ಉಳಿದ ಟೈಮಲ್ಲೆಲ್ಲ ನೀವು ಇಂಥ ಯೂಸೇಜ್ ಬಂದಾಗ ಪಾಸ್ಟ್ ಟೆನ್ಸ್ ಫಾರ್ಮನ್ನೇ ಹಾಕೊಂಡು ಹೋಗಿ. ನೋಡಿ, ಈಸ್ ಅಂತ ಬಂದಿದೆ, ಅಲ್ಲಿ ನೀವು ವಾಸನ್ನು ಬಳಸಬೇಕು. ಹಾಗೆ ಇನ್ನು ಸುಮಾರು ಚೇಂಜಸ್ ಅಂದರೆ ಇದೊಂದೇ. ಇಲ್ಲಿ ಹೆಲ್ಪಿಂಗ್ ವರ್ಬ್ಗಳು ಯಾವುದೇ ಬಂದರೂ ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಮಾಡಿ. ಈಗ ಹೇಳಿದ್ನಲ್ಲ, ಟು ಮಾಡಲಿಕ್ಕೆ, ಟು ಗೋ, ಟು ರನ್, ಟು ಮೀಟ್ ಅಂತ ಬಂದಾಗ ಮಾತ್ರ ಬೇಸ್ ಫಾರ್ಮ್ ಅಂತ ಏನು ಕರಿತೀವಿ ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ಲಿ ನೀವು ಸೆಲೆಕ್ಟ್ ಮಾಡಿ ಬ್ಲ್ಯಾಂಕನ್ನು ಫಿಲ್ ಮಾಡುವಂಥದ್ದು. ಇದು ತುಂಬ ಇಂಪಾರ್ಟೆಂಟಾಗಿ ಬೇಕಿರತಕ್ಕಂಥ ಆ್ಯಕ್ಟಿವಿಟಿ. ನೋಡಿ ಏನು ಅಂತಂದರೆ ಇಲ್ಲಿ ಮಕ್ಕಳ ಲೆಫ್ಟ್ ಸೈಡಲ್ಲಿ ನೇಮ್ ಆಫ್ ದ ಅನಿಮಲ್ಸ್ ಇದೆ, ರೈಟ್ ಸೈಡಲ್ಲಿ ದ ಸೌಂಡ್ಸ್ ದೇ ಮೇಕ್. ಲೆಫ್ಟ್ ಸೈಡಲ್ಲಿರೋ ಅನಿಮಲ್ಸು ಏನೇನು ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತವೆ ಅಥವಾ ಮೇಕಿಂಗ್ ಮಾಡ್ತವೆ ಅನ್ನುವಂಥದ್ದನ್ನು ಮಾಡುವಂಥದ್ದು. ಲೆಫ್ಟ್ ಸೈಡ್ ಏನಿದೆ, ಕೌ ಇದೆ, ಕ್ಯಾಟ್ ಇದೆ, ಎ ಡಾಗ್, ಎ ಶೀಪ್, ಎನ್ ಎಲಿಫೆಂಟ್. ಒಂದೊಂದು ಕೂಡ ಒಂದೊಂದು ರೀತಿ ಸೌಂಡನ್ನು ಮಾಡ್ತವೆ. ಎಕ್ಸಾಂಪಲ್, ಕೌ ಮಾಡುವಂಥ ಸೌಂಡನ್ನು ಮೂಸ್ ಅಂತ ಕರಿತೀವಿ, ಕ್ಯಾಟ್ ಮ್ಯೂಸ್, ಡಾಗ್ಗೆ ಬಾರ್ಕ್ಸ್ ಬೊಗಳುತ್ತೆ, ಶೀಪ್ ಅಂತ ಕೊಟ್ಟರೆ ಬ್ಲೀಡ್ಸ್ ಅಂತ ಹಾಕಬೇಕು, ಅಥವಾ ಒಂದು ಡಾಂಕಿ ಅಂತಲೂ ಕೊಡ್ಬೋದು ಬ್ಲೀಡ್ಸ್ ಅನ್ನೋದಕ್ಕೆ, ಅದನ್ನು ಹಾಕಿ. ಎಲಿಫೆಂಟ್, ಆನೆ ಏನು ಮಾಡ್ತೇವೆ ನಾವು, ಆನೆ ಗೀಳಿಡುತ್ತೆ ಅಂತ ಕರಿತೀವಿ, ಟ್ರಂಪೆಟ್ಸ್ ಇಂಗ್ಲೀಷಲ್ಲಿ. ಇವುಗಳ ಬದಲಾಗಿ ಏನಾದರೂ ಕೊಟ್ಟರೆ ಸ್ನೇಕ್ ಅಂತ ಕೊಡ್ಬೋದು. ಹೌ ಹೇಗೆ ಸೌಂಡ್ ಮಾಡುತ್ತೆ, HISSES ಇಶಸ್, ಸ್ನೇಕ್ ಇಶಸ್ ಅಂತ ಬಂದರೆ, ಅಥವಾ ಟೈಗರ್ ಲಯನ್ ಅಂತ ಏನಾದರೂ ಕೊಟ್ಟರೆ ಈ ಕಡೆ ರೋರ್, ROARS ರೋರ್ಸ್ ಅಂತ ಬರಬಹುದು. ಇವನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈ ಆ್ಯಕ್ಟಿವಿಟಿ ಕೂಡ ನಾನು ನಿಮಗೆ ಸಜೆಸ್ಟ್ ಮಾಡಿರುವಂಥ ಟೆಕ್ಸ್ಟ್ ಬುಕ್ನ ಪೇಜ್ ನಂಬರಲ್ಲೇ ಬರ್ತದೆ, ನೀವು ನೋಡಿ ಅದನ್ನು ಇನ್ನೊಂದಷ್ಟು ರಿಮೈಂಡ್ ಮಾಡ್ಕೊಳ್ಳಿ. ಇದು ಬಿಟ್ಟರೆ ನೆಕ್ಸ್ಟ್ ಆ್ಯಕ್ಟಿವಿಟಿ ದ ಮಾರ್ಕ್ ಅಪಾಸ್ಟ್ರಫಿ. ಬ್ರಾಕೆಟ್ ಒಳಗಡೆ ಒಂದು ಸಿಂಬಲ್ ಇದೆ ನೋಡಿ, ಅದನ್ನು ಜೂಮ್ ಮಾಡ್ತೇನೆ. ಅದನ್ನು ಅಪಾಸ್ಟ್ರಫಿ ಅಂತ ಕರಿತೀವಿ. ಏನು ಇದ್ರ ಕೆಲಸ? ಈಸ್ ಅನ್ ಅಪಾಸ್ಟ್ರಫಿ ವಿಚ್ ಶೋಸ್ ವೇರ್ ದ ಲೆಟರ್ಸ್ ಆರ್ ಲೆಫ್ಟ್ ಔಟ್. ಎಲ್ಲಿ ಲೆಟರ್ನ ಹೊರಗಡೆ ಇಡಬೇಕು ಅನ್ನೋ ಕೆಲಸವನ್ನು ಮಾಡುತ್ತೆ. ಇದನ್ನು ನಿಮಗೆ ಪಂಕ್ಚುಯೇಷನ್ ಸಿಂಬಲಲ್ಲೂ ಕೂಡ ಕೇಳಬಹುದು. ಫುಲ್ ಸ್ಟಾಪ್, ಕಾಮ, ಕ್ವಶನ್ ಮಾರ್ಕ್ ಬರ್ತಲ್ಲ, ಅಲ್ಲಿ ಯಾವ ಟೈಮಲ್ಲಿ ಬಳಸ್ತೀವಿ ಅಂದರೆ ನೋಡಿ, ಏನಿಗೆ ಫುಲ್ ಫಾರ್ಮ್ ಇರುತ್ತೋ ಎಕ್ಸ್ಪಾನ್ಷನ್ ಫಾರ್ಮ್ ಅದನ್ನು ಕಾಂಟ್ರಾಕ್ಟೆಡ್ ಫಾರ್ಮ್ ಅಥವಾ ಶಾರ್ಟ್ ಫಾರ್ಮ್ ಮಾಡೋ ಸಂದರ್ಭದಲ್ಲಿ ನೋಡಿ, ಕೆನಾಟ್ ಅನ್ನೋದನ್ನು ಕ್ಯಾಂಟ್ ಅಂತ ಮಾಡುವಾಗ ಬಳಸ್ತೀವಿ. ಅಲ್ಲದೆ ನಾವು ಈ ಟು ಶೋ ದ ರಿಲೇಷನ್ಶಿಪ್ ಬಿಟ್ವೀನ್ ದ ನೆಕ್ಸ್ಟ್ ವರ್ಡ್ ವಿತ್ ದ ಪ್ರನೌನ್ ಆರ್ ಸಬ್ಜೆಕ್ಟ್ ಅಂತ ಕರಿತೀವಿ. ಏನು ಡೂವರ್ ಇರ್ತಾರೋ ಅವ್ರ ಜೊತೆಗೆ ಏನು ಸಂಬಂಧ ಇದೆ ಅವ್ರದ್ದಾದ ಓನರ್ಶಿಪ್ಪನ್ನು ತೋರಿಸಲಿಕ್ಕೆ, ರಿಲೇಷನ್ಶಿಪ್ಪನ್ನು ತೋರಿಸಲಿಕ್ಕೆ ಕೂಡ ಎಕ್ಸಾಂಪಲ್ ಮೋಹನ್ಸ್ ಬುಕ್, ರಾಧಾಸ್ ಪೆನ್ ಅನ್ನೋ ಟೈಮಲ್ಲಿ ಕೂಡ ಅಪಾಸ್ಟ್ರಫಿ ಬಳಸ್ತೀವಿ. ಬಟ್ ಅದನ್ನು ಪಂಕ್ಚುಯೇಷನ್ ಸಿಂಬಲ್ ಬಂದಾಗ ಅದನ್ನು ನೆಕ್ಸ್ಟ್ ಹೇಳ್ಕೊಡ್ತೇನೆ. ಇಲ್ಲಿ ಕೆನಾಟ್ ಅನ್ನೋದನ್ನು ಶಾರ್ಟ್ ಫಾರ್ಮ್ ಕನ್ವರ್ಟ್ ಮಾಡಿ ಅಂದರೆ ಅಲ್ಲಿ CAN ಅಪಾಸ್ಟ್ರಫಿ T ಹಾಕಿ ಕನಾಟ್ ಅಥವಾ ಕಾಂಟ್ ಅಂತ ಆ್ಯಕ್ಚುಲಿ ಅದನ್ನು ಪ್ರೊನೌನ್ಸ್ ಮಾಡಬೇಕು. ಹಾಗೆ
ನೆಕ್ಸ್ಟು ವಿ ಆರ್ ಅನ್ನೋದನ್ನು ಶಾರ್ಟಾಗಿ WE'(RE) ಓದೋದು VR ಅಂತಲೇ, ಬರೆಯೋದು ವರ್ ಅಂತ ಬರ್ದಂಗಿರುತ್ತೆ. ದೇರ್ ಈಸ್ ಅನ್ನೋದನ್ನು ಕೂಡ THERE'(S) ಅಂತ ಮಾಡ್ತೀವಿ. ವಿ ವಿಲ್ ಅನ್ನೋದನ್ನು ಕೂಡ VE'(LL) ಮಾಡ್ತೀವಿ, ಅಂದರೆ ವಿ ವಿಲ್ ಅನ್ನೋದನ್ನೇ. ದೇ ಹ್ಯಾವ್ ಅನ್ನೋದನ್ನು ಕೂಡ THEY'(VE) ಮಾಡ್ತೀವಿ. ಹೂ ಈಸ್ ಅನ್ನೋದನ್ನು WHO'(S) ಮಾಡ್ತೀವಿ. ಡೂ ನಾಟ್ ಅನ್ನೋದನ್ನ ಫಸ್ಟ್ ಬಳಸಿದ್ರೆ ಡೋಂಟ್ ಅಂತ ಆಗುತ್ತೆ. ಇಲ್ಲಿ ಇನ್ನೊಂದು ನಾನು ಏನೇನು ಕೊಡ್ಬೇಕು ನಿಮ್ಗೆ ಅಂದರೆ ವಿಲ್ ನಾಟ್ ಅಂತಲೂ ಕೊಡ್ಬೋದು. ಒಂದು ವೇಳೆ WI ವಿಲ್ ನಾಟ್ ಅಂತ ಕೊಟ್ಟರೆ ಅದನ್ನು ಹೇಗೆ ಮಾಡೋದು ಅಂದರೆ ಸೇಮ್ ಇಲ್ಲಿ ಡೋಂಟ್ ಏನಿದೆ ಈ ಲಾಸ್ಟ್ ಲೆಟರ್ ಹಾಗೆಯೇ ನೋಡಿ, ಇದು ಡೋಂಟ್ ಏನಿದೆ ಹಾಗೆಯೇ ಇದನ್ನು WONT ಹಾಕ್ಬಿಟ್ಟು ಓಂಟ್ ಅಂತ ಮಾಡಬೇಕು. ಸೊ ಈ ರೀತಿ ಇಷ್ಟು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಅಟೆಂಡ್ ಮಾಡುವಂಥದ್ದು. ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಹೋಗೋಣ. ಇಲ್ಲೇನೆ ಆ್ಯಸ್ ನಾಟ್ ಅನ್ನೋದನ್ನು ಕೂಡ ಆ್ಯಸೆಂಟ್ ಅಂತ ಮಾಡ್ತೀವಿ. ಆರ್ ನಾಟ್ ಅನ್ನೋದನ್ನು ಅರೆಂಟ್ ಅಂತ ಮಾಡಬೇಕು. ಹ್ಯಾವ್ ನಾಟ್ ಅನ್ನೋದನ್ನು ಹ್ಯಾವೆಂಟ್ ಅಂತ ಮಾಡಬೇಕು. ದೇ ಆರ್ ಅನ್ನೋದನ್ನ ಸೇಮ್ ಅಲ್ಲಿ ಎ ತೆಗೆದು ಮಧ್ಯದಲ್ಲಿ ಅಪಾಸ್ಟ್ರಫಿ ಹಾಕಿದ್ದೀವಿ. ಐ ವಿಲ್ ಅನ್ನೋದನ್ನು ಕೂಡ ಅಲ್ಲಿ ಸ್ಮಾಲ್ ಎಲ್ ಬಂದಿದೆ, ಅದು ನೋಡಲಿಕ್ಕೆ ನಿಮಗೆ ಐ ಥರನೇ ಕಾಣಿಸ್ತದೆ. ಇದೇನಿದು ಒಂದು ಚಿಕ್ಕಿ, ಇದಕ್ಕೇನು ಬೆಲೆ ಅಂತ ಅನ್ಕೋಬೇಡಿ ಮಕ್ಕಳೇ. ಇದು ತುಂಬ ಬದಲಾವಣೆಗಳನ್ನು ಮಾಡಿಬಿಡ್ತದೆ, ಮೀನಿಂಗ್ಲೆಸ್ ಮಾಡ್ತದೆ, ವಿತ್ ಮೀನಿಂಗ್ ಮಾಡಿಬಿಡ್ತದೆ. ಹಾಗಾಗಿ ನಾವು ಎಸ್ಪೆಷಲಿ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಯಾಕೆ ಎಲ್ಲರೂ ಒಂದು ರೀತಿ ವಿಚಿತ್ರವಾಗಿ ನೋಡ್ತಾರೆ ಅಂದರೆ, ಇಂಥ ಸೂಕ್ಷ್ಮತೆಗಳು ಸರಿಯಾಗಿ ಯಾರಿಗೆ ಅರ್ಥ ಆಗಿರಲ್ಲ ಅವರು ಇದನ್ನು ಕಷ್ಟ ಅನ್ಕೋತಾರೆ. ಕರೆಕ್ಟಾಗಿ ತಿಳ್ಕೊಂಡದ್ದು ಆದರೆ ಇಂಗ್ಲೀಷ್ ರಿಯಲಿ ಆ್ಯನ್ ಈಸಿ ಲ್ಯಾಂಗ್ವೇಜ್ ಅನ್ನೋದನ್ನು ಮನವರಿಕೆ ಮಾಡ್ಕೊಳ್ಬಹುದು. ನೋಡಿ, ಇಲ್ಲಿ ಮತ್ತೊಂದಷ್ಟು ಎಕ್ಸಾಂಪಲ್ಸ್ ಇದೆ. ಇಲ್ಲೇನು ಮಾಡಿದರೆ ಆಲ್ರೆಡಿ ಶಾರ್ಟ್ ಫಾರ್ಮಲ್ಲಿ ಕೊಟ್ಟಿರೋದನ್ನು ಚೇಂಜ್ ಇಂಟು ಫುಲ್ ಫಾರ್ಮ್ ಅಥವಾ ಎಕ್ಸ್ಪ್ಯಾಂಡ್ ಮಾಡಿ ಅಂತ ಕೊಡ್ತಾರೆ. ನೋಡಿ, ಈ ಆಕ್ಟಿವಿಟಿಗೆ ಇದಕ್ಕೇನು ವ್ಯತ್ಯಾಸ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಫುಲ್ ಫಾರ್ಮ್ ಕೊಟ್ಟಿರೋದನ್ನು ಶಾರ್ಟ್ ಫಾರ್ಮ್ ಕನ್ವರ್ಟ್ ಮಾಡಲಾಗಿತ್ತು. ಇಲ್ಲೇನು ಮಾಡಿದರೆ ಅವರೇ ಶಾರ್ಟ್ ಫಾರ್ಮ್ ಕೊಟ್ಬಿಡ್ತಾರೆ, ನೀವು ಅದನ್ನು ಬಿಡಿಸಿ ಸ್ಪ್ಲಿಟ್ ಮಾಡಿ ಬರೆಯೋದು, ವಿಸ್ತರಿಸಿ ಬರೆಯೋದು. ನೋಡಿ, ಫಸ್ಟ್ ಒನ್ ವರೆಂಟ್ ಅಂತ ಇರುತ್ತೆ, ಅದನ್ನ ವರ್ ನಾಟ್. ಡಸಂಟ್ ಅಂತ ಇರ್ತದೆ, ಸ್ಪ್ಲಿಟ್ ಮಾಡಿ ಡಸ್ ನಾಟ್ ಮಾಡೋದು. I'(V) ಇದೆ, ಅದನ್ನು ಐ ಹ್ಯಾವ್. ಮತ್ತು ವಾಟ್ (S) ಇರುತ್ತೆ, ವಾಟ್ ಈಸ್ ಶಾರ್ಟ್ ಫಾರ್ಮ್. ಶಿ ಅನ್ನೋದನ್ನು ಶೆಲ್ ಅಂತ ಓದ್ಬಾರ್ದಲ್ಲಿ (LL) ಶಿ ವಿಲ್. ಇದು ಚೇಂಜ್ ಮಾಡಿ ಬರೆಯುವಂಥದ್ದು. ಬಿಟ್ಟು ನೆಕ್ಸ್ಟ್ ಆಕ್ಟಿವಿಟಿ ಏನಿದು, ಕಂಪ್ಲೀಟ್ ದ ಸೆಟ್ಸ್ ಆಫ್ ರೈಮಿಂಗ್ ವರ್ಡ್ಸ್ ಒನ್ ಹ್ಯಾಸ್ ಬೀನ್ ಡನ್ ಫಾರ್ ಯು. ಏನಿದು ರೈಮಿಂಗ್ ವರ್ಡ್ಸು ಗೊತ್ತಿದೆ, ಕನ್ನಡದಲ್ಲೆಲ್ಲ ಪ್ರಾಸಪದಗಳನ್ನು ಕೇಳಿರ್ತೀನಿ. ಏನು ಪ್ರಾಸಪದ ಅಥವಾ ರೈಮಿಂಗ್ ವರ್ಡ್ ಅಂದರೆ ಬೋತ್ ವರ್ಡ್ಸ್ ಎಂಡೆಡ್ ವಿತ್ ಸೇಮ್ ಸೌಂಡ್. ನೋಡಿ, ಫೇರ್, ಡೇರ್. ನೀವಿಲ್ಲಿ ಸ್ಪೆಲ್ಲಿಂಗಿಗೆ ಒತ್ತು ಕೊಡಬಾರ್ದು. ಅನೇಕ ಮಕ್ಕಳು ಎಲ್ಲಿ ಕನ್ಫ್ಯೂಸ್ ಮಾಡ್ಕೊತಾರೆ ಅಂದರೆ FAER ಇದೆ, ಇಲ್ಲಿ THERE ಇದೆಯಲ್ಲ, ಹೇಗೆ ಇದು ಅಂತ ಅನ್ಕೋತೀರಿ, ಅಥವಾ ನಿಮಗೆ ನೆನಪೇ ಆಗೋಲ್ಲ. ಬಟ್ ಕ್ಲಾಸಲ್ಲಿ ಸಾಕಷ್ಟು ಪ್ರಾಕ್ಟೀಸ್ ಮಾಡಿಸಿರ್ತಾರೆ, ಅಥವಾ ನೀವು ಕೂಡ ಇಂಥ ಆಕ್ಟಿವಿಟಿಗಳು ಟೆಕ್ಸ್ಟ್ ಬುಕ್ಕಲ್ಲಿದೆ ನೋಡಿ, ಅಲ್ಲಿ ನೀವು ಸ್ಪೆಲ್ಲಿಂಗಿಗೆ ಗೊತ್ತು ಕೊಡಬೇಡಿ ಮಕ್ಕಳೇ, ಪ್ರೊನೌನ್ಸ್ ಮಾಡಿ ನೋಡಿ, ಒಂದಲ್ಲ ಮತ್ತೊಂದು ಸಾರಿ ನೋಡಿ. ಈಗ ಫೇರ್, ದೇರ್, ಬಿಗ್, ಡಿಗ್. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಾದ್ರೆ ಫೇರ್, PAIR ಫೇರ್ ಕೂಡ ಹಾಕ್ಬೋದು. ದೇರ್, CARE ಕೇರ್ ಅಂತ ಕೂಡ ಬರ್ತದೆ, ಅದನ್ನು ನೀವು ರೈಮಿಂಗ್ ವರ್ಡ್ ತಗೋಬೋದು. ಬಿಗ್ಗೆ ಡಿಗ್ ಕೊಟ್ಟಿದ್ದಾರೆ, ನೀವು ಇನ್ನೂ ಬರಿತೀನಿ ಅಂತಂದರೆ ಪಿಗ್ ಅಂತ ಬರಿಬೋದು, ಸ್ವಿಗ್ ಅಂತ ಬರಿಬೋದು, ಟ್ವಿಗ್ ಅಂತ ಬರಿಬೋದು, ತುಂಬ ಇವೆ. ಹಾಗೆ ಬೇಗ ಹೇಳ್ತಿದ್ದೀನಿ ಅಂತ ಗಾಬರಿ ಆಗಬೇಡಿ. ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸರಿ ಇದೇ ವಿಡಿಯೋನ ನೋಡಿ, ನಿಮ್ಗೆ ಇನ್ನೊಂದಷ್ಟು ಮಂದಟ್ಟಾಗುತ್ತೆ ನೀಟಾಗಿ. ನನಗೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಬೇಗ ಹೋಗ್ತಾ ಇದ್ದೀನಿ. ವರ್ತ್ ನೋಡಿ, ಸ್ಪೆಲ್ಲಿಂಗ್ ಹೇಗಿದೆ, WORTH ಹೇಗಿದೆ. ನೆಕ್ಸ್ಟ್ ರೈಮಿಂಗ್ ಆಗಿ ಬರ್ತದೆ EARTH. ಆಮೇಲೆ ಇದಕ್ಕೆ ಇನ್ನೊಂದು ಬರಿಬೋದು ವರ್ತ್, ಎರ್ತ್, BIRTH ಏನದು ಬರ್ತ್. ನೋಡಿ, ಅದು ಕೂಡ ಇದಕ್ಕೆ ರೈಮಿಂಗ್ ವರ್ಡ್ ಆಗುತ್ತೆ. ಇಲ್ಲಿ ಮೊದಲು ಹೇಳಿದಾಗೆ ಮೀನಿಂಗು ಸ್ಪೆಲ್ಲಿಂಗಿಗೆ ನೀವು ಒತ್ತು ಕೊಡ್ಲಿಕ್ಕೆ ಹೋಗ್ಬೇಡಿ, ಪ್ರೊನೌನ್ಸ್ ಮಾಡಿ, ಜಸ್ಟ್ ಉಚ್ಚಾರಣೆ ಮಾಡಿ ನೋಡಿ, ಸೇಮ್ ಒಂದೇ ರೀತಿ ಬಂತು ಅಂದರೆ ಅದಕ್ಕೆ ಡೆಫಿನೆಟ್ ಆಗಿ ಇದಕ್ಕೆ ರೈಮಿಂಗ್ ವರ್ಡ್ಸ್ ಆಗುತ್ತೆ ಅಂತ. ಈಗ ರಿಪೋಸಸ್, ರೋಸಸ್, ಪೋಸಸ್, ಕ್ಲೋಸಸ್, ಈ ಥರ ಸಾಕಷ್ಟು ಅಲ್ಲಿ ಒಂದೊಂದು ಕೇಳಿದರೆ ನಿಮಗೆ ಟೈಮ್ ಇದ್ದರೆ 2-3 ಬರ್ಕೊಂಡೋಗಿತ್ತು ನನ್ನಲ್ಲಿ. ಅಂದರೆ ಎಲ್ಲ ಕ್ವಶನ್ಸ್ನ ಅಟೆಂಡ್ ಮಾಡಿಕೊಂಡು ಬರೆದಾಗ ನಿಮಗೆ ನಿಮ್ಮ ಟ್ಯಾಲೆಂಟನ್ನು ತೋರಿಸ್ದಂಗಾಗುತ್ತೆ. ಫಸ್ಟೇ ಇದಕ್ಕೆ ಒಂದು ಮೋರ್ ದೆನ್ ನೀಡೆಡ್ ಅಂದರೆ ಅವಶ್ಯಕತೆಗಿಂತ ಹೆಚ್ಚು ಮಾಡಲಿಕ್ಕೆ ಹೋಗ್ಬಿಟ್ಟಾಗ ಏನಾಗುತ್ತೆ, ನಿಮಗೆ ಟೈಮ್ ಶಾರ್ಟೇಜ್ ಆಗಿಬಿಡ್ಬೋದು. ಹಾಗಾಗಿ ಕೊನೆಯಲ್ಲಿ ಅಟೆಂಡ್ ಮಾಡಿ ಇಂಥದ್ದನ್ನೆಲ್ಲ. ನೆಕ್ಸ್ಟು ಅಟೈನ್, ಗೈನ್, ಇದಕ್ಕೆ ಮೇನ್, ಟ್ರೈನ್, ರೈನ್, ಇಂಥದ್ದು ಸಾಕಷ್ಟು ವರ್ಡ್ಸ್ ಬರ್ತವೆ ಮಕ್ಕಳು, ಮಾಡ್ಕೊಂಡು ಹೋಗ್ಬೋದು. ಲಾಸ್ಟ್ ವರ್ಡು ಸೀಕ್ ಅಂತಿದೆ, ವೀಕ್ ಅಂತಿದೆ, ಅದಕ್ಕೆ ಬೀಕ್ ಅಂತ ಹಾಕ್ಬೋದು, ಕ್ರೀಕ್ ಅಂತ ಹಾಕ್ಬೋದು, ಚೀಕ್ ಅಂತ ಹಾಕ್ಬೋದು. ಸಾಕಷ್ಟು ಇನ್ನು ನೀವು ಗಾಬರಿ ಮಾಡ್ಕೊಳ್ಳದೆ ಯೋಚನೆ ಮಾಡ್ಕೊಂಡು ಈ ಸೌಂಡನ್ನು ನೀವು ಗುನ್ಗುಡ್ತಾಯಿದ್ರೆ ಮೈಮಿಂಗ್ ಮಾಡ್ಕೊಂಡೋದ್ರೆ ಮೈಂಡಲ್ಲಿ ಖಂಡಿತ ಫ್ಲಾಶ್ ಆಗ್ತದೆ. ಹಾಗೆ ನೆಕ್ಸ್ಟ್ ಆಕ್ಟಿವಿಟಿಗೆ ಬರೋಣ. ಸೊ ಈಸಿ ನೋಡಿ, ಇದಕ್ಕೆ ಪ್ರಿಪರೇಷನೇ ಬೇಕಿಲ್ಲ ಆ್ಯಕ್ಚುಲಿ. ಐಡೆಂಟಿಫೈ ದ ವರ್ಡ್ಸ್ ಫ್ರಮ್ ದ ಜಂಬಲ್ಡ್ ಲೆಟರ್ಸ್. ಏನು ಲೆಟರ್ಸನ್ನು ಅದರಲ್ಲಿ ಬದಲು ಮಾಡಿಕೊಟ್ಟಿದ್ದಾರೆ ಅಷ್ಟೇ, ಅದನ್ನು ಸರಿಯಾಗಿ ಜೋಡಣೆ ಮಾಡಿದಂತಹ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಅಲ್ಲಿ ನೀವು ಅದನ್ನು ಗೆಸ್ ಮಾಡಬೇಕಷ್ಟೇ. ಗೆಸ್ ಮಾಡಿ ಕರೆಕ್ಟಾಗಿ ಅದು 4ರಲ್ಲಿ 1 ನೀವು ನೋಡಿದ್ರೆ ಗೊತ್ತಾಗುತ್ತೆ. ಗಾಬರಿನಲ್ಲೇ ಏನೋ ಒಂದನ್ನು ಮಾಡಲಿಕ್ಕೆ ಬರಬೇಡಿ. ಗಾಬರಿ ಮಾಡ್ಕೊಂಡ್ರೆ ಹೆಂಗಾಗುತ್ತೆ ಅಂದರೆ, ಯಾರೋ ಒಂದು ಮಾಡೆಲ್ ವೀಡಿಯೋ ಮಾಡಿದ್ದಾರೆ, ಅದರಲ್ಲಿ ಆ ವಿಡಿಯೋ ಮಾಡಿರೋರೇ ತಪ್ಪು ಮಾಡಿದ್ದಾರೆ. ಗಾಬರಿ ಹಂಗಾಗಬಾರ್ದು. ಅದಕ್ಕೆ ನೀವೇನು ಮಾಡಿ, ನೀಟಾಗಿ ಒಂದು ಸಾರಿ ಕೊಟ್ಟರೆ 4 ಆಪ್ಷನ್ ನೋಡಿ. ಇದು ವರ್ಡು ಇಲ್ಲ, ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದನ್ನೇ ನೀವು ಓದಿರುವಂಥದ್ದನ್ನೇ ಕೊಟ್ಟಿರ್ತಾರೆ. ಎಕ್ಸಾಂಪಲ್ ನೋಡಿ, MSLAL ಸ್ಮಾಲ್ ಅಂತ ಕೊಟ್ಟಿರ್ತಾರೆ, ಅಥವಾ ಅದಲ್ಲೇ ಬದಲು ಮಾಡಿ ಇನ್ನೇನೇನು ಕೊಟ್ಟಿರ್ತಾರೆ. ಹಾಗೆ ಸೆಕೆಂಡ್ ಒನ್ ಫ್ಲವರ್ಸ್, ಗೋಲ್, ರಿಸಲ್ಟ್ಸ್, ಬ್ಯಾಕ್, ಗಾರ್ಡನ್. ನಿಮ್ಮ ಮಾಡೆಲ್ ಪೇಪರಲ್ಲಿ ಗಾರ್ಡನ್ ಅಂತ ಕೊಟ್ಟಿದ್ದಾರೆ ನೋಡಿ, ಅದೇ ನೋಡಿ
GRADN ಗ್ರೇಡನ್ ಅನ್ನೋದಕ್ಕೆ ಅಲ್ಲಿ ಟಿಕ್ ಹಾಕ್ಬಿಟ್ಟಿದ್ದಾರೆ. ಆ ರೀತಿ ಗಾಬರಿ ಆಗಬೇಡಿ, ನೀವು ನಿಧಾನಕ್ಕೆ ಸಾಕಷ್ಟು ಟೈಮ್ ಇರುತ್ತೆ ಮಕ್ಕಳೇ. ಜಸ್ಟ್ ನೀವು ಕರೆಕ್ಟ್ ಆಗಿರೋ ಆನ್ಸರ್ನ ಗೆಸ್ ಮಾಡಿ ಆನ್ಸರ್ ಮಾಡೋ ಪ್ರಯತ್ನ ಮಾಡಿ. ನೆಕ್ಸ್ಟ್ ಹೀಗೆ ಇನ್ನೊಂದು ಆಕ್ಟಿವಿಟಿ, ಮೇಕ್ ಆಸ್ ಮೆನಿ ವರ್ಡ್ಸ್ ಆಸ್ ಯು ಕ್ಯಾನ್ ಫ್ರಮ್ ಈಚ್ ಆಫ್ ದ ವರ್ಡ್ಸ್ ಗಿವನ್ ಬಿಲೋ. ನೋಡಿ, ಅಂಡರ್ಸ್ಟ್ಯಾಂಡ್ ಮತ್ತು ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲೇ ಕೊಟ್ಟಿರುವಂಥ ಆಕ್ಟಿವಿಟಿ. ಅದೊಂದು ಪೇಜ್ ನಂಬರ್ ನಿಮಗೆ ತಮ್ಮನೇನಲ್ಲಿ ಹಾಕಿದ್ದೀನಿ ನೋಡಿ. ಏನದು ಅಂಡರ್ಸ್ಟ್ಯಾಂಡ್ ಮತ್ತು ಎಕ್ಸ್ಪೀರಿಯನ್ಸ್. ಇಲ್ಲಿ ಒಂದು ಗೊಂದಲ ಆಗುತ್ತೆ ಮಕ್ಕಳೇ ನಿಮಗೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಇದು ಆ್ಯಕ್ಚುಲಿ ಇಡನ್ ವರ್ಡನ್ನು ಹೊರಗಡೆ ತೆಗೀರಿ ಅಂದರೆ ಈ ರೀತಿ ಬರೀಬೇಕು. ಅಂಡರ್ಸ್ಟ್ಯಾಂಡಲ್ಲಿ ಅಂಡರ್ ಅಥವಾ ಸ್ಟ್ಯಾಂಡ್ ಅಥವಾ ಆ್ಯನ್ ಅಥವಾ ಆ್ಯಂಡ್ ಅಂತ ಹಾಕುವಂಥದ್ದು. ಇದು ಕೇಳಿರೋದೇನು, ಮೇಕ್ ಆ್ಯಸ್ ಮೆನಿ ವರ್ಡ್ಸ್ ಆ್ಯಸ್ ಯು ಕ್ಯಾನ್ ಅಂತ. ಇಲ್ಲಿ ಬಟ್ ಎಕ್ಸಾಮಲ್ಲಿ ನಿಮಗೆ 4 ವರ್ಡ್ಸನ್ನು ಮೇಕ್ ಮಾಡಿ ಈ ಸ್ಪೆಲ್ಲಿಂಗನ್ನು ಬಳಸ್ಕೊಂಡು UNDERSTAND ಏನಿದೆ ಇವುಗಳ ಸ್ಪೆಲ್ಲಿಂಗನ್ನು ಬದಲಾವಣೆ ಮಾಡಿಕೊಂಡು, ಅದೇ ಸ್ಪೆಲ್ಲಿಂಗ್ಗಳನ್ನ ಇಲ್ಲಿ ಕೊಟ್ಟಿರೋ ವರ್ಡ್ಸನ್ನು ಸ್ಪೆಲ್ಲಿಂಗ್ಸನ್ನೇ ಬದಲಾವಣೆ ಮಾಡಿಕೊಂಡು ನಿಮಗೆ ಇಷ್ಟ ಬಂದಂಥ ಅಂದರೆ ಮೀನಿಂಗ್ ಇರುವಂಥ ವರ್ಡ್ಸನ್ನು ಮಾಡಿ. ಒಂದೇ ಸ್ಪೆಲ್ಲಿಂಗನ್ನು ಒಂದೇ ವರ್ಡಲ್ಲಿ ಎಷ್ಟು ಬೇಕಾದರೂ ಬಳಸ್ಬೋದು, ಗೊಂದಲ ಮಾಡ್ಕೋಬೇಡಿ. ಆದರೆ ಗೊಂದಲ ಎಲ್ಲಿ ಗೊಂದಲ ಆಗುತ್ತೆ ನಿಮಗೆ ಅಂದರೆ, ಅಂಡರ್ ಅಂತಲೇ ಸಿಗುತ್ತಾ, ಸ್ಟ್ಯಾಂಡ್ ಅಂತ ಸಿಗುತ್ತಾ. ಇದು ಇನ್ನೊಂದು ಆಕ್ಟಿವಿಟಿ. ಇದು ಆ್ಯಕ್ಚುಲಿ 3rd and 4th ಸ್ಟ್ಯಾಂಡರ್ಡ್ ಕೊಟ್ಟಿದ್ದಾರೆ. ಏನದು, ಇಡನ್ ವರ್ಡನ್ನು ಹೊರಗಡೆ ತೆಗೆದು. ಎಕ್ಸಾಂಪಲ್ ನೋಡಿ, ಅಲ್ಲಿ ಸ್ಟ್ಯಾಂಡ್ ಅಂತ ಇದೆಯಲ್ಲ, ಸ್ಟ್ಯಾಂಡ್ ಅನ್ನೋ ವರ್ಡ್ ಒಳಗಡೆ ಇನ್ನೂ 2 ವರ್ಡ್ ಇದೆ. ಯಾವ್ದು AND ಆ್ಯಂಡ್ ಅಂತ AN ಅಂತ ತೆಗೆಯುವಂಥದ್ದು. ನೇರವಾಗಿ ನೀವು ಬುದ್ಧಿವಂತರು ಇದನ್ನು ಹೀಗೆ ಮಾಡ್ಬೋದು. ಇನ್ನೂ ರಿಸ್ಕಿಯಾಗಿ ನಾನು ಮಾಡ್ತೀನಿ ಅನ್ನೋದಾದರೆ ಬೇರೆ ಬೇರೆ ಎಕ್ಸಾಂಪಲ್ UN ಅಂತಿದೆ, DEER DER ಮಾಡ್ಬೋದು, DEAR DR ಅಂತ ಮಾಡ್ಬೋದು. ಸಾಕಷ್ಟು ಬೇರೆ ಬೇರೆ ವರ್ಡ್ಸನ್ನು ನೀವೇ ಕನ್ಸ್ಟ್ರಕ್ಟ್ ಮಾಡಬಹುದು. ಹಾಗೆ ಎಕ್ಸ್ಪೀರಿಯನ್ಸ್ ಅನ್ನೋದ್ರಲ್ಲೂ ಕೂಡ ಅಲ್ಲಿರೋ ಸ್ಪೆಲ್ಲಿಂಗನ್ನೇ ಬಳಸ್ಕೊಳ್ಳಿ, ಬೇರೆ ಮಾಡಿ. PR ಪರ್ ಅಂತ ಮಾಡಿ, ಅಥವಾ ಅಲ್ಲಿ ಎ ಇಲ್ಲ ಪ್ರಿನ್ಸ್ ಇದೆ, ಅಲ್ಲಿ PIN ಪಿನ್ ಅಂತ ಮಾಡಿ, PEN ಪೆನ್ ಮಾಡಿ. ಪೆನ್ಸಿಲ್ ಬರಲ್ಲ, ಪೆನ್ನು ಪಿನ್ನು ಮಾಡಿ. ಅಥವಾ ಈಗಿನ ಸಾಕಷ್ಟು ಎಕ್ಸ್ಪೈರ್ ಇದೆ. ಇಷ್ಟೇ, ಇದೇ ವರ್ಡ್ಸ್ ಅಂತಲ್ಲ, ಇಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ. ಗಾಬರಿ ಮಾಡ್ಕೊಳ್ಳದೆ ನೀವು ಇನ್ನೊಂದಷ್ಟು ಮೋರ್ ದೆನ್ 4 ಮಾಡಿದ್ರೆ ಬೆಟರು. ಕೇಳಿರೋಷ್ಟೇ ಮಾಡಬೇಡಿ, 1-2 ಎಕ್ಸ್ಟ್ರಾನೇ ಮಾಡಿದ್ರೆ ಪರವಾಗಿಲ್ಲ. ಒಂದು ಯಾವ್ದಾದ್ರು ರಾಂಗ್ ಆಗಿದ್ರು ಇನ್ನೊಂದು ಅದರಲ್ಲಿ ಕರೆಕ್ಟ್ ಆಗಿರೋದನ್ನು ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಕೂಡ ಇರ್ತದೆ. ಹಾಗಾಗಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಕೂಡ ವ್ಯಾಲ್ಯೂಟನ್ನು ಇಂಪ್ರೆಸ್ ಮಾಡುವಾಗಿರಲಿ ಮಕ್ಕಳು. ಈಗೇಗೋ ಬರೀಬೇಡಿ, ನೀಟಾಗಿ ತಾಳ್ಮೆಯಿಂದ ಒಂದಷ್ಟು ಅರ್ಥ ಆಗಬೇಕು ವ್ಯಾಲ್ಯೂಯೇಷನ್ ಮಾಡುವಂಥ ಟೀಚರ್ಸ್ಗೆ. ಆ ರೀತಿ ಮಾಡಿ. ಅಲ್ಲೇ ಇನ್ನೊಂದು ಆಕ್ಟಿವಿಟಿ ಇದೆ ನೋಡಿ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟಬಲ್ ವರ್ಡ್ಸ್ ಚೂಸಿಂಗ್ ದೆಮ್ ಫ್ರಮ್ ದ ಬಾಕ್ಸ್ ಬಿಲೋ. ಅಲ್ಲಿ ಏನು ಮಾಡಿದರೆ, ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಪ್ಯಾರಾಗ್ರಾಫು. ಅಲ್ಲಿ ನೀವು ಸೂಟೇಬಲ್ ವರ್ಡ್ಸನ್ನು ಹಾಕಬೇಕು. ಸೂಟೇಬಲ್ ವರ್ಡ್ಸ್ ಏನಪ್ಪ ಅಂದರೆ, ಇದು ಕೂಡ ನಿಮ್ಮ ಆಕ್ಟಿವಿಟಿನಲ್ಲಿದೆ. ಏನು ಈ ವರ್ಡ್ಸ್ ಎಲ್ಲ ಲಿಂಕಿಂಗ್ ವರ್ಡ್ಸ್ ಅಂತ ಕರಿತೀವಿ. ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಪ್ರಿಪೊಸಿಷನ್ಸ್ ಅಂತ ಕರಿತೀವಿ. ನೋಡಿ, ಅಂಡರ್ಲೈನ್ ಮಾಡಿರುವಂಥ ಟು, ಅಂಡರ್, ವಿತ್, ಆನ್, ಫಾರ್ ಇವೆಲ್ಲ ಏನು ತೋರಿಸ್ತಿದೆ ಅಂದರೆ ಪೊಸಿಷನನ್ನು ತೋರಿಸ್ತದೆ. ಏನು ಪೊಸಿಷನು, ಅಂಡರ್ಲೈನ್ ಮಾಡಿರುವಂಥ ಅಂಡರ್ಲೈನ್ ವರ್ಡ್ಗಿಂತ ಮುಂದೆ ರೈಟ್ ಸೈಡಲ್ಲಿ ಇರ್ತಕ್ಕಂಥ ಆಬ್ಜೆಕ್ಟು ಅಥವಾ ನೇಮಿಂಗ್ ವರ್ಡ್ಗಳು ಏನಿದೆಯೋ ಅಥವಾ ಪ್ರನೌನ್ಸ್ ಕೂಡ ಆಗಿರ್ಬೋದು, ಅವುಗಳ ಪೊಸಿಷನ್ ಎಂಥದ್ದು, ಅವುಗಳ ಲೊಕೇಶನ್ ಏನು, ಅವುಗಳ ಪ್ಲೇಸ್ ಏನು ಅನ್ನೋದನ್ನು ತೋರಿಸ್ಕೊಡುವಂಥದ್ದು. ಕನ್ನಡದಲ್ಲಿ ಪ್ರತ್ಯಯಗಳು ಅಂತ ಕರಿತೀವಿ. ನೀವು ಅಲ್ಲಿ ಸಿಚುವೇಶನ್ ನೋಡ್ಕೊಂಡು ಅನ್ನೋದನ್ನ ಎಲ್ಲಿ ಬಳಸ್ತೀವಿ, ಅದಕ್ಕೆ ಅಲ್ಲಿಗೆ ಅನ್ನುವಂಥ ಮೀನಿಂಗ್ ಬಳಸ್ತೀವಿ. ಅಂಡರ್ ಎಲ್ಲಿ ಬಳಸ್ತೀವಿ, ಕೆಳಭಾಗದಲ್ಲಿ ತೆಳಭಾಗದಲ್ಲಿದೆ ಅಂತ. ವಿತ್ ಅಂದರೆ ಜೊತೆಗೆ, ಆನ್ ಅಂದರೆ ಮೇಲೆ. ಎಕ್ಸಾಂಪಲ್, ಆನ್ ದ ಕ್ಲಾಕ್ ಈಸ್ ಆನ್ ದ ವಾಲ್ ಅಂತ ಬರ್ಬೋದು. ನೆಕ್ಸ್ಟ್ ಅಲ್ಲಿ ಫಾರ್ ಅದಕ್ಕೋಸ್ಕರ, ಅಥವಾ ದೇರ್ ಫಾರ್ ಸಮ್ ಟೈಮ್, ಸ್ವಲ್ಪ ಹೊತ್ತಿನ ತನಕ ಅನ್ನೋ ಮೀನಿಂಗಿಗೆ ಬರ್ತದೆ. ಇವೆಲ್ಲವನ್ನು ಕೂಡ ಇದಕ್ಕೆ 2-3 ರಿಲೇಟೆಡ್ ಆಕ್ಟಿವಿಟಿ ಇದೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದ್ಸರಿ ಗಮನಿಸಿ ಬನ್ನಿ. ಇದೆಲ್ಲ ಆದಮೇಲೆ ನೆಕ್ಸ್ಟು ನಾವು ಮಾಡೆಲ್ ಪೇಪರ್ಗೆ ಹೋಗಿ ಒಂದ್ಸರಿ ಜಸ್ಟ್ ಕಣ್ಣಾಯಿಸಿದ್ರೆ ಇಷ್ಟೇನಾ, ಇಟ್ ಈಸ್ ಅನ್ ಈಸಿ ಟಾಸ್ಕ್ ಅಂತ ಅನಿಸುತ್ತೆ. ಹಾಗಾಗಿ ನೀವು ಮಾಡೆಲ್ ಪೇಪರ್ಗೆ ಹೋಗ್ಲಿಕ್ಕೆ ಮೊದಲೇ, ಎಕ್ಸಾಮ್ಗೆ ಹೋಗ್ಲಿಕ್ಕೆ ಮೊದಲೇ ಸಾಕಷ್ಟು ಬಾರಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಕೊಟ್ಟಿರ್ತಕ್ಕಂಥ ಈ ಆಕ್ಟಿವಿಟಿಗಳನ್ನು ಓದ್ಕೊಂಡು ಅಥವಾ ಪ್ರಾಕ್ಟೀಸ್ ಮಾಡಿ ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳೇ. ಆದರೆ ಯಾವುದೇ ಟೆಕ್ಸ್ಟ್ ಬುಕ್ಕಿನ ಪಾಠದ ಕ್ವಶನ್ ಆನ್ಸರ್ ಕಡೆ ಗಮನ ಕೊಡಬೇಡಿ. ಯಾವುದೇ ಕ್ವಶನ್ ಆನ್ಸರ್ನ ಕೇಳಲ್ಲ. ಇಲ್ಲಿ ಕೇಳುವಂಥ ಸಾಧ್ಯತೆಗಳು ಮೋಸ್ಟ್ ಆಫ್ ಆಲ್ ಕಡಿಮೆ, ಇಲ್ಲವೇ ಇಲ್ಲ. ಮೇಯ್ನಾಗಿ ಇಲ್ಲಿ ಏನು ಗಮನಿಸ್ತಾರೆ ವ್ಯಾಲ್ಯೂಯೇಟರ್ ಅಂದರೆ, ಈ ಮಗುಗೆ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಏನೇನು ಕಾಂಪಿಟೆನ್ಸಸ್ ಗೈನ್ ಆಗಿದೆ, ಈ ಲ್ಯಾಂಗ್ವೇಜಲ್ಲಿ ಏನೇನು ಕಲಿತ್ಕೊಂಡಿದೆ ಮಗು ಅನ್ನೋದನ್ನು ಮನವರಿಕೆ ಮಾಡುವಂಥ ಅಥವಾ ಅನಾಲಿಸಿಸ್ ಮಾಡುವಂಥ ಪ್ರಕ್ರಿಯೆನೇ ಈ ಎಕ್ಸಾಮ್ ಮಾಡೋ ಉದ್ದೇಶ ಆಗಿದೆ ಮಕ್ಕಳೇ. ಇಲ್ಲಿ ಯಾವುದೇ ಕಂಟೆಂಟ್ಗೆ ಮತ್ತು ನೀವು ಸ್ಟೋರಿಗೆ ಒತ್ತು ಕೊಟ್ಟು ಉರುವಡಿಯುವಂತಹ ಅಥವಾ ಯಾವುದೇ ಪೊಯೆಟ್ರಿಯನ್ನು ಕಲಿಯುವಂಥ ನೆಸೆಸಿಟಿ ಇಲ್ಲ. ನೋಡಿ, ಇನ್ನೊಂದ್ಸರಿ ಕ್ವಶನ್ ಪೇಪರ್ ನೋಡಿದ್ರೆ ನಿಮಗೆ ಚೆನ್ನಾಗಿ ಮನವರಿಕೆ ಆಗುತ್ತೆ. ಹಾಗೆ ನೆಕ್ಸ್ಟು, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಕರೆಕ್ಟ್ ವರ್ಡ್ಸ್ ಗಿವೆನ್ ಇನ್ ಬ್ರಾಕೆಟ್. ಸೇಮ್ ಈಗ ಏನು ಮಾಡಿದ್ವಿ ಲಾಸ್ಟ್ ಪೇಜಲ್ಲಿ, ಅದರದ್ದೇ ಮುಂದುವರೆದ ಭಾಗ ಇದು. ಪ್ರಿಪೊಸಿಷನ್ಸ್ ಅಂದರೆ ಸ್ಥಾನ ಸೂಚಕಗಳು. ಆ ವಸ್ತು ಅಥವಾ ವ್ಯಕ್ತಿ ಎಲ್ಲಿದೆ, ಯಾರ ಮುಂದೆ, ಯಾರ ಹಿಂದೆ, ಅಥವಾ ಯಾರ ಜೊತೆ, ಯಾವುದರ ಮೇಲೆ, ಯಾವುದರ ಕೆಳಗೆ, ಯಾವುದರ ಒಳಗಡೆ ಅನ್ನುವಂಥ ಡಿಫ್ರೆನ್ಸನ್ನು ಕಂಡುಹಿಡಲಿಕ್ಕೆ ನಿಮ್ಗೆ ಎಲ್ಲಿ ಕನ್ಫ್ಯೂಷನ್ಸ್ ಆಗುತ್ತೆ ಅಂದರೆ, ಫಸ್ಟ್ ಎಕ್ಸಾಂಪಲ್ ನೋಡಿ, ಐ ವೆಂಟ್ ಇನ್ ಟು ದ ಪಾರ್ಕ್ ಅಂತ ಕೊಟ್ಟಿದ್ದಾರೆ. ಇನ್ನಾಗಲ್ವಾ, ಇನ್ನೆಲ್ಲಾಗುತ್ತೆ, ಇನ್ ದ ಪ್ಲೇ ಗ್ರೌಂಡ್. ಅಂದರೆ ಏನು ಡಿಫ್ರೆನ್ಸ್ ಅಂದರೆ, ಇನ್ ಅಂದರೆ ಒಳಗೆ, ಇನ್ಸೈಡ್ ಅಂದರೆ ಒಳಗಡೆ. ವ್ಯತ್ಯಾಸ ಏನು? ಈಗ ಐ ವೆಂಟ್ ಇನ್ ದ ಪಾರ್ಕ್, ನಾನು ಪಾರ್ಕ್ನಲ್ಲಿ ಎಂಟ್ರಾದೆ ಅಂದರೆ ಮೀನಿಂಗ್ ಚೆನ್ನಾಗಿರಲ್ಲ. ಪಾರ್ಕ್ ಒಳಗಡೆ ಎಂಟ್ರಾದೆ ಅದು. ಹಾಗೆ ಐ ಸಾ ಅ ಲಾಟ್ ಆಫ್, ನೋಡಿ 2 ಆಫ್ ಇದೆ. OFF ಆಫ್ ಅಂದರೆ ನಾವು ಸ್ವಿಚ್ ಆನ್ ಆಗಿದ್ರೆ ಸ್ವಿಚ್ ಆಫ್ ಮಾಡುವಂತಿಲ್ಲ, ಆ ಮೀನಿಂಗು. ಇಲ್ಲಿ ಐ ಸಾ ಅ ಲಾಟ್ ಆಫ್ ಚಿಲ್ಡ್ರನ್ ಪ್ಲೇಯಿಂಗ್
ಆನ್ ಮತ್ತು ಇನ್ನೆರಡು ಕೊಟ್ಟಿದ್ದಾರೆ. ಆನ್ ಅಂದರೆ ಮೇಲೆ, ನಾವು ಪ್ಲೇ ಗ್ರೌಂಡ್ ಮೇಲೆ ಆಟ ಆಡ್ತೀವಿ ಅನ್ನೋ ತಪ್ಪಾಗುತ್ತೆ. ಪ್ಲೇ ಗ್ರೌಂಡಿನಲ್ಲಿ, ಅದರಲ್ಲಿ, ಅದರ ಒಳಗೆ ಅನ್ನುವಂಥ ಮೀನಿಂಗ್ ಬರೋ ಕಡೆ ಇನ್ನನ್ನು ಬಳಸಬೇಕು. ಹಾಗೆ ಥರ್ಡ್ ಎಕ್ಸಾಂಪಲ್, ಎ ಲಿಟಲ್ ಗರ್ಲ್ ವಾಂಟೆಡ್ ಟು ರೀಡ್ ಎ ಬುಕ್. TO2 ಅಂದರೆ ಅದು ಸಹ, ಅದು ಕೂಡ ಅಂತ ಕನ್ನಡದಲ್ಲಿ ಹೇಳ್ತೀವಿಲ್ಲ, ಅದರ ಮೀನಿಂಗ್. ಬಟ್ TO2 ಅಂದರೆ ಟು ರೀಡ್ ಎ ಬುಕ್ ಅಂದರೆ ಮಾಡಲಿಕ್ಕೆ, ಓದಲಿಕ್ಕೆ. ಒಂದು ಪುಟ್ಟ ಹುಡುಗಿ ಬಯಸ್ತಿದ್ದಾಳೆ ಟು ರೀಡ್ ಎ ಬುಕ್, ಪುಸ್ತಕವನ್ನು ಓದಲಿಕ್ಕೆ ಬಯಸ್ತಾ ಇದ್ದಾಳೆ. ಓದಲಿಕ್ಕಾಗಿ, ಓದುವ ಸಲುವಾಗಿ, ಮಾಡುವ ಸಲುವಾಗಿ, ಬರೆಯುವ ಸಲುವಾಗಿ, ಹೋಗುವ ಸಲುವಾಗಿ ಅನ್ನೋ ಕಡೆಯೆಲ್ಲ ಈ ಥರ ಕೊಟ್ಟರೆ ನೀವು TO2 ಅನ್ನೋದನ್ನೇ ಬಳಸಬೇಕಾಗುತ್ತೆ. ಮತ್ತು ಅಲ್ಲಿ ಇನ್ನೊಂದು ಕಡೆ ಹೇಳಿದೆ ನಿಮಗೆ ಪ್ರೆಸೆಂಟ್ ಟೆನ್ಸ್ ಅಥವಾ ಪಾಸ್ಟ್ ಟೆನ್ಸ್ ಎರಡರಲ್ಲಿ ಯಾವ ಫಾರ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಅನ್ನುವಾಗ ನೋಡಿ, ಇದೊಂದು ಬೆಸ್ಟ್ ಎಕ್ಸಾಂಪಲ್. ಅಲ್ಲಿಗೆ ಎ ಲಿಟಲ್ ಗರ್ಲ್ ವಾಂಟೆಡ್ ಟು ರೀಡ್ ಅಥವಾ ರೀಡ್ ಅನ್ನೋದು ಕೊಟ್ಟರೆ ಬೋತ್ ಫ್ಲೋರಲ್ ಫಾರ್ಮ್, ಅದು ಪ್ರೆಸೆಂಟ್ ಪಾಸ್ಟ್ ಟೆನ್ಸ್ ಎರಡರಲ್ಲೂ ಒಂದೇ ಇರ್ತದೆ. ಎಕ್ಸಾಂಪಲ್, ಎ ಲಿಟಲ್ ಗರ್ಲ್ ವಾಂಟೆಡ್ ಟು ರೈಟ್ ಆರ್ ರೋಟ್ ಅಂತ ಕೊಟ್ಟಿದ್ರೆ ಅಂಥ ಟೈಮಲ್ಲಿ ರೈಟ್ ತಗೊಳ್ಳಿ. ಅಥವಾ ವಾಂಟೆಡ್ ಟು ಸಿಂಗ್ ಸಾಂಗ್ ಅಂತ ಕೊಟ್ಟಿದ್ರೆ, ಡ್ಯಾನ್ಸ್ ಅಥವಾ ಡ್ಯಾನ್ಸರ್ ಅಂತ ಕೊಟ್ಟಿದ್ರೆ ಅಲ್ಲೆಲ್ಲವೂ ನೀವು ಈ ಟು ಅನ್ನೋದನ್ನೇ ಕನ್ಸಿಡರ್ ಮಾಡ್ಕೊಳ್ಳಿ. ಅದಕ್ಕೆ ನೋಡಿ, ಒಂದು ಆಕ್ಟಿವಿಟಿ ಇನ್ನೊಂದು ಆಕ್ಟಿವಿಟಿಗೆ ಲಿಂಕ್ ಆಗಿರುತ್ತೆ. ಇದು 1 ಮಾರ್ಕ್ 2 ಮಾರ್ಕ್ ಇಷ್ಟೊಂದು ತಗೋಬೇಕಂತ ಅಂದ್ಕೊಬೇಡಿ. ನೀವು ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿ ಕಲಿತ್ರೆ ಅದೇ ನಿಮ್ಗೆ ಗೊತ್ತಿಲ್ಲದೆ ಇನ್ನೂ 2-3 ಕ್ವಶನ್ಸ್ಗೆ ಅದು ಹೆಲ್ಪ್ ಆಗುವಂಥ ನಾಲೆಡ್ಜನ್ನು ನಿಮಗೆ ಕೊಡುತ್ತೆ. ನೆಕ್ಸ್ಟು 5th ಕ್ವಶನ್ ನೋಡಿ. ಬಟ್ ಸಿ ಸೆಡ್ ದಟ್ ಸಿ ವುಡ್ ಕಂಟಿನ್ಯೂ ಟು ಸಿಟ್ ಇನ್ ಹರ್ ರೂಮ್ ಆ್ಯಂಡ್ ರೀಡ್ ಎ ಬುಕ್. ಇಲ್ಲೂ ಕೂಡ ಟು ಸಿಟ್, ಕುಳಿತುಕೊಳ್ಳಲಿಕ್ಕೋಸ್ಕರ, ಸಿ ವುಡ್ ಕಂಟಿನ್ಯೂ ಟು, ಕೂತಿರೋದನ್ನೇ ಮುಂದುವರಿಸಲಿಕ್ಕಾಗಿ, ಕೂತ್ಕೊಂಡೇ ಇರಲಿಕ್ಕಾಗಿ ಅನ್ನೋ ಮೀನಿಂಗಿಗೆ ಟು ಅಂತ ಬರ್ತದೆ. ಫಾರ್ ಅನ್ನೋದನ್ನ ಯಾವಾಗ ಬಳಸ್ತೀವಿ ಅಂತಂದರೆ ಅದಕ್ಕೋಸ್ಕರ ಅಥವಾ ಅದಕ್ಕಾಗಿ ಅಂತ ಬರ್ತದಲ್ಲ, ಅದು ಆ ಟೈಮಲ್ಲಿ ನಾವು ಫಾರನ್ನು ಬಳಸ್ತೇವೆ. ಹಾಗೆ ಇನ್ನೊಂದು ಆಕ್ಟಿವಿಟಿ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್. ಅದರ ಒಂದು ಡೈಲಾಗ್ ಕೊಡ್ತಾರೆ. ಇದು ಕೂಡ ಇದೆ ನಮಗೆ ಪೇಜ್ ನಂಬರ್ 75 ಇದೆ ಅಲ್ಲ, ಅಲ್ಲಿದೆ ಟೆಕ್ಸ್ಟ್ ಬುಕ್ಕಲ್ಲಿ. ಯಾವ ಲೆಸನ್ ಓದು ಅಂದರೆ ದ ಗ್ರೇಟ್ ವಾಚ್ ಮ್ಯಾನ್ ಇದೆಯಲ್ಲ, ಸ್ವಾಮಿ ವಿವೇಕಾನಂದರ ಪಾಠದಲ್ಲಿದೆ. ಹೆಲೋ ನಯನ ಡ್ಯಾಸ್ ಕೊಟ್ಟಿದ್ದಾರೆ. ಇಲ್ಲಿಗೂ ಅಲ್ಲಿ ವೇರ್ ಅಂತ ಬಂದರೆ ಆ್ಯಕ್ಚುಲಿ ಸ್ಥಳದ ಬಗ್ಗೆ ಅವನು ಕ್ವಶನ್ನ ಮಾಡುವಂಥದ್ದು. ಅಲ್ಲಿ WHER ವೇರ್ ಅನ್ನೋದು ಯಾವಾಗಲೂ ಪ್ಲೇಸ್ ರಿಲೇಟೆಡ್ ಇಂಟ್ರಾಗೇಟಿವ್ ಮಾಡುತ್ತೆ, ಅದು ಕ್ವಶನ್ನ ಕೇಳುವಂಥದ್ದು. ಹೆಲೋ ನಯನ ವೇರ್ ಆರ್ ಯು ಗೋಯಿಂಗ್. ಇದು ನೆಕ್ಸ್ಟ್ ಕಂಟಿನ್ಯೂಡ್ ಡೈಲಾಗ್ ಏನಿದೆ, ಐ ಆಮ್ ಗೋಯಿಂಗ್ ಟು ದ ಡಾಕ್ಟರ್ ಹತ್ರ ಹೋಗ್ತಿದ್ದೀನಿ. ನೆಕ್ಸ್ಟ್ ಕ್ವಶನ್ ಏನು ಮಾಡಬೇಕು, ವೈ, ವಾಟ್ ಹ್ಯಾಪನ್, ಯಾಕೆ, ಏನಾಯಿತು, ಡಾಕ್ಟರ್ ಹತ್ರ ಹೋಗ್ತಿದೆ ಅನ್ನೋದು ಕೇಳಿಸ್ಕೊಳ್ಳೋದೇನು ಖುಷಿ ವಿಚಾರ ಅಲ್ಲ. ಡಾಕ್ಟರ್ ಅಂದ ತಕ್ಷಣ ಏನೋ ಗಾಬರಿ ಆಗೋ ವಿಚಾರ, ಏನೋ ಸಮಸ್ಯೆ ಆಗಿರಬೇಕು. ಮತ್ತು ರೀಸನ್ ಕೇಳುವಂಥದ್ದು, ವೈ, ವಾಟ್ ಹ್ಯಾಪನ್ ಅಲ್ಲಿ ಹೂ ಈಸ್ ಇಲ್. ಗಾಬರಿನಲ್ಲಿ ಕ್ವಶನ್ ಕೇಳಿ ಆ ಕಡೆಯಿಂದ ಆನ್ಸರ್ ಬರೋಷ್ಟಲ್ಲ ಇನ್ನೊಂದು ಸಾರಿ ಕ್ವಶನ್ ಕೇಳ್ತಾರೆ ಅಂತ ಕನ್ವರ್ಸೇಷನ್ ಇದು. ಮೈ ಮದರ್ ಹ್ಯಾಸ್ ಎ ಸಿವಿಯರ್ ಸ್ಟಮಕ್ ಏಜ್. ನಮ್ಮ ಅಮ್ಮನಿಗೆ ತುಂಬ ತೀವ್ರತರವಾದ ಹೊಟ್ಟೆ ನೋವು ಬಂದಿದೆ. ವಿಲ್ ಯು ಕಮ್ ಟು ಸ್ಕೂಲ್, ನೀನು ಸ್ಕೂಲ್ಗೆ ಬರ್ತೀಯಾ? ಎಸ್, ಐ ವಿಲ್ ಗೆಟ್ ಸಮ್ ಮೆಡಿಸನ್ ಆ್ಯಂಡ್ ದೆನ್ ಕಮ್ ಟು ದ ಸ್ಕೂಲ್. ಡಾಕ್ಟರ್ ಹತ್ರ ಹೋಗಿ ಅಷ್ಟು ಮೆಡಿಸನ್ ತಂದು ಕೊಟ್ಬಿಟ್ಟು ದೆನ್ ಅಂದರೆ ಆಮೇಲೆ ನಾನು ಸ್ಕೂಲ್ಗೆ ಬರ್ತೀನಿ ಅನ್ನೋ ಮೀನಿಂಗನ್ನು ಇಲ್ಲಿ ಬಳಸಿದ್ದಾರೆ. ಅದಾದಮೇಲೆ ನೋಡಿ, ಇದು ಇನ್ನು ತುಂಬ ಇಂಪಾರ್ಟೆಂಟ್ ಥಿಂಗ್ ಮಾಡೆಲ್ ಪೇಪರ್ನಲ್ಲಿ ಕೊಟ್ಟಿದ್ದಾರೆ. ಇದೇನಪ್ಪ ಅಂದರೆ ರೈಟ್ ದ ಅದರ್ ಜೆಂಡರ್ ಆಫ್ ದ ವರ್ಡ್ಸ್ ಅಂಡರ್ಲೈನ್ಡ್ ಆ್ಯಂಡ್ ಕಂಪ್ಲೀಟ್ ದ ಸೆಂಟೆನ್ಸಸ್. ಏನು ಮಾಡಬೇಕು, ಸೆಂಟೆನ್ಸ್ ಕೊಟ್ಟಿರುವಂಥ ಸೆಂಟೆನ್ಸಲ್ಲಿ ಕೆಲವು ವರ್ಡ್ಸನ್ನು ಅಂಡರ್ಲೈನ್ ಮಾಡಿರ್ತಾರೆ. ಏನು ವರ್ಡ್ಸು ಅಂದರೆ ಸಾಮಾನ್ಯವಾಗಿ ಯಾವುದೋ ಒಂದು ಜೆಂಡರ್ ಆಗಿರುತ್ತೆ. ಅದರ ಆಪೋಸಿಟ್ ಅಥವಾ ಅನದರ್ ಜೆಂಡರ್ ಏನಿದೆಯೋ ಅದನ್ನು ನೀವು ಸರ್ವೇ ಸಾಮಾನ್ಯವಾಗಿ ಕಾಮನ್ ನೌನ್ಗಳಿರ್ತವೆ, ಪ್ರಾಪರ್ ನೌನ್ ಅಲ್ಲ, ಕಾಮನ್ ನೌನ್ಗಳನ್ನು ಕೊಟ್ಟಿರ್ತಾರಲ್ಲ, ಕಾಮನ್ ನೌನ್ಗಳಿಗೆ ಆಪೋಸಿಟ್ ಜೆಂಡರ್ ಏನಿದೆ ಅದನ್ನು ನೆನ್ಪಿಟ್ಕೊಂಡು ಅಲ್ಲಿ ಬರೀಬೇಕು. ಎಕ್ಸಾಂಪಲ್, ರಾಜುಸ್ ಫಾದರ್ ಆ್ಯಂಡ್ ಮದರ್ ವೆಂಟ್ ಟು ದ ಮಾರ್ಕೆಟ್. ಈ ಫಾದರ್ ಅನ್ನೋದಕ್ಕೆ ಅದರ್ ಜೆಂಡರ್ ನೆನ್ಪಿಟ್ಕೊಳ್ಳಿ. ಇಲ್ಲಿ ಫಾದರ್ ಆ್ಯಂಡ್ ಮದರ್ ಆಪೋಸಿಟ್ ಅಲ್ಲ. ಮೈಂಡಲ್ಲಿ ಈ ಕಾನ್ಸೆಪ್ಟು ಇಟ್ಕೋಬೇಡಿ ಮಕ್ಕಳೇ. ಆಪೋಸಿಟ್ ಮೀನಿಂಗ್ ಅನ್ಕೋಬೇಡಿ. ಅದರ್ ಜೆಂಡರ್ ಅನ್ಯ ಲಿಂಗ. ಫಾದರ್ಗೆ ಮದರು ಆಪೋಸಿಟ್ ಅನ್ಕೋಬಾರ್ದು ಇವತ್ತು. ಫಾದರ್ ಅನ್ನೋ ವರ್ಡ್ಗೆ ಮದರ್ ಅನ್ನೋದು ಅದರ್ ಜೆಂಡರ್ ಜಸ್ಟ್ ಅಷ್ಟೇ. ನೆಕ್ಸ್ಟ್, ಮೈ ಅಂಕಲ್, ಅದಕ್ಕೆ ಅದರ್ ಜೆಂಡರ್ ಆಂಟ್, ಕೇಮ್ ಟು ಅವರ್ ಹೌಸ್. ನೆಕ್ಸ್ಟ್ ಎಕ್ಸಾಂಪಲ್, ಗ್ರ್ಯಾಂಡ್ ಫಾದರ್ ಆ್ಯಂಡ್ ಗ್ರ್ಯಾಂಡ್ ಮದರ್ ಗೋ ಫಾರ್ ವಾಕ್. ಬಾಯ್ಸ್ಗೆ ಅದರ್ ಜೆಂಡರ್ ಗರ್ಲ್ಸ್. ನೆಕ್ಸ್ಟ್ ಎಕ್ಸಾಂಪಲ್, ಬಿಸ್ನೆಸ್ ಮ್ಯಾನ್ ಇದ್ರೆ ಬಿಸ್ನೆಸ್ ವುಮೆನ್ ಆಗುತ್ತೆ. ಲಾಸ್ಟ್ ಒನ್, ವೈಫ್ ವಾಸ್ ಕೂಲ್ ಆ್ಯಂಡ್ ಕಾಮ್ ಬಟ್ ಹರ್ ಹಸ್ಬೆಂಡ್ ವಾಸ್ ಟೆನ್ಸ್. ಇದಾದ್ರದ್ದು ದ ಬಾಸ್ ಹೂ ಕೇರ್ಸ್ ಲೆಸನ್ದು. ಅದಿಲ್ಲೂ ಕೂಡ ವೈಫ್ಗೆ ಹಸ್ಬೆಂಡ್ ಅನ್ನೋದು ಆಪೋಸಿಟ್ ಅನ್ಕೋಬೇಡಿ ಮೀನಿಂಗಲ್ಲಿ, ಅದರ್ ಜೆಂಡರ್ ಮಾತ್ರ. ಇವುಗಳನ್ನು ನೆನ್ಪಿಟ್ಕೊಂಡ್ರೆ ಮಕ್ಕಳು ಯಾವುದೇ ವರ್ಡನ್ನು ಕೊಟ್ಟು ಅಂಡರ್ಲೈನ್ ಮಾಡಿ ನೀವು ಅದರ್ ಜೆಂಡರ್ಗೆ ಚೇಂಜ್ ಮಾಡಿ ಅಂದರೆ ನಿರಾಯಾಸವಾಗಿ ಮಾಡ್ತೀರಿ. ಹಾಗಾಗಿ ನನ್ನ ಸಜೆಷನ್ನು, ನೀವು ಮಾಡೆಲ್ ಪೇಪರ್ಗೆ ಹೋಗ್ಲಿಕ್ಕೂ ಮೊದಲೇ ಎಕ್ಸಾಮ್ ಅಟೆಂಡ್ ಮಾಡಲಿಕ್ಕೂ ಮೊದಲೇ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರತಕ್ಕಂಥ ಆಲ್ರೆಡಿ ನಮ್ಮ ತಮ್ಮನೇಲಿ ಸಜೆಸ್ಟ್ ಮಾಡಿರ್ತಕ್ಕಂಥ ಎಲ್ಲ ಪೇಜಸ್ನೂ ದಯಮಾಡಿ ನೀವು ವಿತೌಟ್ ಫೇಲ್ಯೂರ್ ಅಟೆಂಡ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ನೀವು ಮುಂದೆ ಹೋಗೋದು ಒಳ್ಳೆಯದು. ಇದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಡೌಟ್ಸ್ ಇದ್ದರೆ ಮುಕ್ತವಾಗಿ ಕಮೆಂಟ್ ಮಾಡಿ, ನಿಮ್ಮ ಡೌಟ್ಸನ್ನು ಕ್ಲಾರಿಫೈ ಮಾಡುವ. ಹಾಗೆಯೇ ಮೊದಲೇ ಹೇಳಿದಾಗೆ ಅನ್ನೆಸೆಸರಿ ಫೀಲಿಂಗ್ಸ್ ಎಲ್ಲ ಮಾಡ್ತಾ ಕೂತ್ಕೋಬೇಡಿ. ಇನ್ನೊಂದಷ್ಟು ಮುಂದುವರೆದಂಥ ಭಾಗದ ಕ್ವಶನ್ಸ್ಗಳನ್ನ ನೇರವಾಗಿ ನಿಮ್ಮ ಮಾಡೆಲ್ ಪೇಪರ್ನ ತಗೊಂಡು ಸಾಲ್ವ್ ಮಾಡೋಣ.
ಪೂರ್ತಿ ಇವುಗಳು ನಿಮಗೆ ಒಂದಷ್ಟು ಬೇಸಿಕ್ಸ್ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಸಜೆಷನ್ ಕೊಡುವ ಪ್ರಯತ್ನ ಮಾಡಿದ್ದೇನೆ. ಇಂಥದ್ದೇ ತುಂಬ ಅಪರೂಪದ ಮತ್ತು ಅವಶ್ಯಕವಾದಂಥ ಎಸೆನ್ಷಿಯಲ್ ಕಂಟೆಂಟ್ ಉಳ್ಳಂಥ ವೀಡಿಯೋಸ್ಗಳನ್ನು ನೀವು ಮತ್ತಷ್ಟು ಪಡಿಬೇಕು ಅಂದರೆ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹೆಚ್ಚು ಸಪೋರ್ಟ್ ಕೊಟ್ಟರೆ ಮತ್ತಷ್ಟು ಒಳ್ಳೊಳ್ಳೆ ವೀಡಿಯೋಗಳು ಮಾಡಲಿಕ್ಕೆ ಅನುವಾಗ್ತದೆ. ಆಗಲಿ ಟೈಮನ್ನು ವೇಸ್ಟ್ ಮಾಡ್ಕೊಳ್ಳದೆ ಹೆಚ್ಚು ಟೈಮು ಈ ಎಕ್ಸಾಮ್ ಅಟೆಂಡ್ ಮಾಡೋ ತನಕ ನೀವು ಹೆಚ್ಚೆಚ್ಚು ಕಲಿತಿರ್ತಕ್ಕಂಥ ಮನವರಿಕೆ ಮಾಡಲಿಕ್ಕೆ, ಪ್ರಾಕ್ಟೀಸ್ ಮಾಡಲಿಕ್ಕೆ ಬಳಸ್ಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ವಿಶಿಂಗ್ ಗುಡ್ ಲಕ್. ಥ್ಯಾಂಕ್ ಯು ಆಲ್. ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ.